Hello everyone, my name is Irfan. I am a maths lecturer. ಸೊ ನಾನು ಯೂಶ್ವಲ್ ಆಗಿ ಇಂಗ್ಲೀಷಲ್ಲೇ ಟೀಚ್ ಮಾಡೋದು. ಬಟ್ ನಾನು ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಈಗ ನಾರ್ಮಲಾಗಿ ಬೋರ್ಡ್ ರಿಲೇಟೆಡು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿ ಆಮೇಲೆ CET ಮಾಡಿಸಿ ಆಮೇಲೆ ಮೇನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಸೊ ಪ್ರೆಸೆಂಟ್ಲಿ ನೋಡಿ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಏನು ಕಲ್ತಿದ್ದೀವಿ ಅಂದರೆ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ದೀವಿ. ಯಾವ ಚಾಪ್ಟ್ರಿಂದ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಲ್ ಡೇಟಾ. ಬಟ್ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇಂಪಾರ್ಟೆಂಟ್ MCQs ಕ್ವಶನ್ಸ್. ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಲ್. ಯೂಶ್ವಲ್ ಆಗಿ ನಾರ್ಮಲ್ ಆಗಿ ಔಟ್ ಆಫ್ ತೊಗೊಳೋದು ಈಸಿ, ಬಟ್ ಔಟ್ ಆಫ್ ಎಲ್ಲಿ ಹೋಗುತ್ತೆ ಇವು MCQ ಅಂತ. ಸೊ ನಾರ್ಮಲಾಗಿ ಎಲ್ಲ ಕ್ವಶನ್ಸ್ ನಾರ್ಮಲ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕ್ವಶನ್ ಗೊತ್ತಿದ್ದೇ ಇರ್ತವೆ, 2 3 4 5 ಮಾರ್ಕ್ಸ್ನು. ಬಟ್ ಈ MCQs ಅವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ಬೋದು. ಅವೇ MCQs ನೀವು ಟ್ವಿಸ್ಟ್ ಮಾಡಿ ಕೊಡ್ತಾರಲ್ಲ, ಅಲ್ಲೇ ಔಟ್ ಆಫ್ ಮಿಸ್ ಆಗೋದು. ಅದಕ್ಕೋಸ್ಕರ ಏನು ಮಾಡೋಣ, ಸೊ ನನ್ನ ಇಂಟೆನ್ಷನ್ ಏನಂದರೆ, ಸೊ ಎವ್ರಿ ಒನ್ ಶುಡ್ ಗೆಟ್ ದಿ ಔಟ್ ಆಫ್ ಸೊ ಎವ್ರಿ ಒನ್ ಅಂದರೆ ಯಾರು ಚೆನ್ನಾಗಿ ಓದ್ತಿರ್ತಾರೋ ಅವರಿಗೆ ಔಟ್ ಆಫ್ ಬರಲೇಬೇಕಂತೇಳಿ ನನ್ನ ಉದ್ದೇಶ. ಅದಕ್ಕೋಸ್ಕರ ಯಾವ ಥರದ ಕ್ವಶನ್ ಕೇಳಬಹುದು ಅವರು, ಜಾಸ್ತಿ ಟಫ್ ಲೆವೆಲ್ಲು ಕೇಳಲ್ಲ. ಬಟ್ ಒಂದು 15 ಕ್ವಶನ್ಸಲ್ಲಿ ಅದರಲ್ಲಿ 2-3 ಕ್ವಶನ್ಸ್ ಟಫ್ ಕೊಡ್ತಾರೆ. 2-3 ಕ್ವಶನ್ಸ್ ಟಫ್ ಕೊಡ್ತಾರೆ. ಆ 2-3 ಕ್ವಶನ್ಸ್ ಟಫ್ ಸಾಲ್ವ್ ಮಾಡಿದ್ರೆ ನಮ್ಗೆ ಔಟ್ ಆಫ್ ಬರೋದು. ಓಕೆ, ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ MCQ. ಅವು ಕ್ವಶನ್ಸು ನಮಗೆ CETಯಲ್ಲೂ ಬರುತ್ತೆ. ಓಕೆ, CET ಮತ್ತು CETಯಲ್ಲಿ ಬೇರೆ ಕ್ವಶನ್ಸ್ ಕೇಳ್ತಾರೆ, ಎಕ್ಸಾಕ್ಟ್ಲಿ ಇದೇ ಥರನೇ. ಸೊ ಒಂದೊಂದ್ಸಲ ಟಫ್ನೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಒಂದೊಂದ್ಸಲ ಟಫ್ನೆಸ್ ಲೆವೆಲ್ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಈ ಥರನೇ CET ಲೆವೆಲ್ ಕ್ವಶನ್ಸು ಕೇಳ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ, ಸೊ ಕೆಲವೊಂದು ಕ್ವಶನ್ಸ್ ತೊಗೊಂಡಿದ್ದೀನಿ ನಾನು. ಓಕೆ, ಕೆಲವೊಂದು ಕ್ವಶನ್ಸ್ ನಾನು ಸಾಲ್ವ್ ಮಾಡೋಣ. ಒಂದು 25 ಕ್ವಶನ್ಸ್ ನೋಡಿ, ಅಷ್ಟು ಕಾನ್ಸೆಪ್ಟ್ ಮೇಲೆ. ಸೊ ನಿಮಗೆ ಇಷ್ಟು ಕಾನ್ಸೆಪ್ಟ್ ನೀಟಾಗಿ ಬರೆದ್ಬಿಟ್ರೆ, ಸೊ ನಿಮಗೆ ಇಷ್ಟು ಕಾನ್ಸೆಪ್ಟ್ ನೀಟಾಗಿ ಬಂದುಬಿಟ್ರೆ ನೀವು ನಾರ್ಮಲಾಗಿ ಎಲ್ಲ ಕ್ವಶನ್ಸು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತೀರ. ಓಕೆ, ಇವನ್ ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಇಫ್ f(x) = ಗ್ರೇಟೆಸ್ಟ್ ಇಂಟಿಜರ್ ಈಸ್ ಕಂಟಿನ್ಯೂಯಸ್ ಎಟ್ ವೇರ್ ಗ್ರೇಟೆಸ್ಟ್ ಇಂಟಿಜರ್ ಈಸ್ GIF. ಅಂದರೆ ನೋಡಿ ಏನು ಹೇಳ್ತಿದ್ರೆ, ಸೊ ಫಸ್ಟ್ ಆಫ್ ಆಲ್ ನೀನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ವಾಟ್ ಈಸ್ ಕಂಟಿನ್ಯೂಟಿ ಅಂತ ಹೇಳಿ. ಕಂಟಿನ್ಯೂಟಿ ಈಸ್ ನಥಿಂಗ್ ಬಟ್ ಕಂಟಿನ್ಯೂಟಿ ಈಸ್ ನಥಿಂಗ್ ಬಟ್ ನಾವು ಸೊ ಗ್ರಾಫ್ ಹಾಕುವಾಗ ನಾವು ಪೆನ್ ಎತ್ತಬಾರ್ದು ಹಿಂಗೆ. ಓಕೆ, ಸಪೋಸ್ ನಾವು ಹಿಂಗೆ ಗ್ರಾಫ್ ಹಾಕ್ತಿದ್ದೀವಿ ಅಂತೇಳಿ ಹಿಂಗೆ ಪೆನ್ ಎತ್ತಲಾರ್ದಂಗೆ ನಾವು ಡ್ರಾ ಮಾಡ್ಕೊಂತ ಅಂದರೆ ದಿಸ್ ಈಸ್ ವಾಟ್ ದಿ ಕಂಟಿನ್ಯೂಯಸ್ ಫಂಕ್ಷನ್. ಬಟ್ ನಿಮ್ಗೆ ಏನು ಕೇಳಿದ್ರೆ ಇಲ್ಲಿ f(x) = ಗ್ರೇಟೆಸ್ಟ್ ಇಂಟಿಜರ್ ಆಫ್ x. ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಅಂದರೆ ಏನು? ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಅಂದರೆ ಏನು ಫಸ್ಟು? ಸೊ ನೀವು ಗ್ರೇಟೆಸ್ಟ್ ಇಂಟಿಜರ್ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ. ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಅಂತ ಇಸ್ ನಥಿಂಗ್ ಬಟ್ ನಿಮಗೆ ಗ್ರಾಫ್ ಕಲ್ತಿರ್ತೀರ. ಆ ಗ್ರಾಫ್ ನೋಡಿ, ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.3. ಓಕೆ, ಸಪೋಸ್ ಇಫ್ ಇಟ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.5 ಅಂದರೆ ಎಷ್ಟು? ದಟ್ ಈಸ್ 2. ಅಂದರೆ ಇದರಲ್ಲಿ ದೊಡ್ಡ ಇಂಟಿಜರ್ ಯಾವುದು? ಅದೇ ಥರ ಸಿಮಿಲರ್ಲಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ -3.5 ಈಸ್ ನಥಿಂಗ್ ಬಟ್ ದಿಸ್ ಈಸ್ -4. ಇದು ಗೊತ್ತಿರಬೇಕು ನಿಮಗೆ. ಹೆಂಗೆ ಗೊತ್ತಿಲ್ಲ ಅಂದರೆ ಇದು ಹೆಂಗೆ ಕಂಡ್ರೆ ಗೊತ್ತಿಲ್ಲ ಅಂದರೆ, ಸೊ ಯು ಜಸ್ಟ್ ಡ್ರಾ ಎ ನಂಬರ್ ಲೈನ್. ಓಕೆ, ನಂಬರ್ ಲೈನ್ ಇರುತ್ತಾ? ನಂಬರ್ ಲೈನ್ ಡ್ರಾ ಮಾಡಿದಾಗ ಸೊ ದಿಸ್ 0 1 2 3 4 -1 -2 -3 ಬಟ್ ಡ್ರಾ ಇಟ್. ಓಕೆ, ಇಲ್ಲಿ 2 ನೋಡಿ, ಇಲ್ಲಿ 2 ಹೆಂಗೆ ಬರುತ್ತೆ ಅಂದರೆ 2.5 ಎಲ್ಲಿ ಬರುತ್ತೆ? ಸಮ್ವೇರ್ ಅಂಡ್ ಇಲ್ಲಿ ಬರುತ್ತಾ? ಸೊ ಸಮ್ವೇರ್ ಅಂಡ್ 2.5 ಅಂದರೆ ಈ ಕಡೆಯಿಂದ ಬನ್ನಿ. ಈ ಕಡೆಯಿಂದ ಬಂದಾಗ ನಿಮ್ಮ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? ಇದಾ? ಸೊ ಇದು ನಿಮಗೆ ಗ್ರೇಟೆಸ್ಟ್ ಇಂಟಿಜರ್ 2.5ಅಲ್ಲಿ ಈ ಕಡೆಯಿಂದ ಬನ್ನುವಾಗ ಗ್ರೇಟೆಸ್ಟ್ ಅಂದರೆ ದೊಡ್ಡ ಇಂಟಿಜರ್ ಯಾವುದು ಅಂದರೆ ದಿಸ್ ಇಸ್ 2, ದಟ್ ಈಸ್ ವೈ 2.5 ಇರುತ್ತೆ. ಅದೇ ಥರ ಎಲ್ಲ -3.5 ಬರುತ್ತೆ. -3.5 ಎಲ್ಲಿ ಬರುತ್ತೆ? ಸೊ -3.5 ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ ನಿಮಗೆ. ಸೊ -3.5 ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ. ಬಟ್ ಇಲ್ಲಿ ಒಂದು ನಂಬರ್ ಇರುತ್ತೆ, ಯಾವುದು? ಈ ಕಡೆಯಿಂದ ಬರುವಾಗ, ಸೊ ಈ ಕಡೆಯಿಂದ ಮೂವ್ ಆದಾಗ ಸೊ -3.5ಕ್ಕಿಂತ ಮುಂಚೆನೇ ನಿಮಗೆ ಯಾವುದು ಗ್ರೇಟೆಸ್ಟ್ ಇಂಟಿಜರ್? -4, ದಟ್ ಈಸ್ ಬೈ ಐ ಹ್ಯಾವ್ ರಿಟನ್ -. ಅದೇ ಥರ ನೀವು ನೋಡಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.8 ಅಂತ ಅಂದ್ಕೊಳ್ಳಿ. ಸೊ 2.8 ಅಂದರೆ ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ, ಅಥವಾ ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ 2.8. ಮತ್ತು ಹಿಂಗೆ ಮೂವ್ ಮಾಡುವಾಗ ನಮಗೆ 2.8ಕ್ಕಿಂತ ಮುಂಚೆ ನಮ್ಗೆ ಯಾವ್ದು ಗ್ರೇಟೆಸ್ಟ್ ಇಂಟಿಜರ್ ಬರುತ್ತೆ ಅಂದರೆ ದಟ್ ಈಸ್ 2. ಇದು ನಿಮಗೆ ವ್ಯಾಲ್ಯೂ ಆಯಿತು. ಬಟ್ ಗ್ರಾಫ್ ಹೆಂಗೆ ಬರುತ್ತೆ ಗ್ರೇಟೆಸ್ಟ್ ಇಂಟಿಜರ್ದು? ಗ್ರೇಟೆಸ್ಟ್ ಇಂಟಿಜರ್ ಗ್ರಾಫ್ ಹೆಂಗೆ ಬರುತ್ತೆ ಅಂದರೆ ನಾವು ಜಸ್ಟ್ ಸಿ. ಓಕೆ, ಸೊ ನಾವು ಜಸ್ಟ್ ಸಿ ಹಿಯರ್, ಇದು 1, ಇದು 2, ಇದು 3, ಇದು 4. ಅಂದರೆ 0ಇಂದ 0.1 0.2 0.3. ಸೊ 0.1 0.2 0.3 ನಮಗೆ ವ್ಯಾಲ್ಯೂ ಏನು ಬರುತ್ತೆ? 0.3 0.1 ಗ್ರೇಟೆಸ್ಟ್ ಇಂಟಿಜರ್ ಇಸ್ 0, 0.2 ಗ್ರೇಟೆಸ್ಟ್ ಇಂಟಿಜರ್ 0, 0.9 ಗ್ರೇಟೆಸ್ಟ್ ಇಂಟಿಜರ್ 0 ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ಯಾವುದರ ಪಾಯಿಂಟ್ ತೊಗೊಳ್ಳಿ, ಎಕ್ಸೆಪ್ಟ್ ದಿಸ್ 1. ಸೊ ನಮಗೇನು ಬರುತ್ತೆ? ಈ ಥರ ಗ್ರಾಫ್ ಬರುತ್ತೆ. ಅದೇ ಥರ ನಮಗೆ 1.1 ಸಪೋಸ್ ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3 ಅಂತ ಅಂದ್ಕೊಳ್ಳಿ.
ಸೊ 1.1ಗೆ ಆನ್ಸರ್ ಎಷ್ಟು ಬರುತ್ತೆ? ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.1 ಇಸ್ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.2 ಅಂದರೆ 1.1ಗೆ 1 ಬರುತ್ತೆ, 1.2ಗೆ 1 ಬರುತ್ತೆ, 1.3ಗೂ 1 ಬರುತ್ತೆ. ಸೊ ಈ ಥರ ಗ್ರಾಫ್ ಬರುತ್ತೆ. ಓಕೆ, ಮತ್ತು ಇಲ್ಲಿಂದ ಈ ಥರ ಗ್ರಾಫ್ ಬರುತ್ತೆ. ಓಕೆ, ಸಾರಿ, ಇದು ಹಿಂಗೆ ಬರಲ್ಲ, ಈ ಥರ ಗ್ರಾಫ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ವೆದರ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್, ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಫಂಕ್ಷನ್ ಎಲ್ಲಿ ಬ್ರೇಕ್ ಆಗ್ತಿದೆ? ಇಲ್ಲಿ ಬ್ರೇಕ್ ಆಗ್ತಿದೆ. ಇಲ್ಲಿಂದ ಹಿಂಗೆ ಡ್ರಾ ಮಾಡುವಾಗ ಇಲ್ಲಿ ನಮಗೆ ಪೆನ್ ಎತ್ತಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ಡ್ರಾ ಮಾಡುವಾಗ ಇಲ್ಲಿ ಪೆನ್ ಎತ್ತಿ ಇಲ್ಲಿ ಹೋಗ್ಬೇಕಾಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿ ಡ್ರಾ ಮಾಡಿ ಇಲ್ಲಿ ಪೆನ್ ಎತ್ತಬೇಕು. ಅಂದರೆ ವಾಟ್ ಈಸ್ ದ ಮೀನಿಂಗ್ ಹಿಯರ್? ಅಂದರೆ ಎಲ್ಲೆಲ್ಲಿ ಇಂಟೀಜರ್ ಬರ್ತಿದ್ದಾವೆ ಅಲ್ಲಿ ನಮಗೆ ಫಂಕ್ಷನ್ ಬ್ರೇಕ್ ಆಗ್ತಿದೆ, ಅಲ್ಲಿ ನಮಗೆ ಪೆನ್ ಎತ್ತಿ ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ನಮಗೆ ಫಂಕ್ಷನ್ ಎಲ್ಲಿ ಕಂಟಿನ್ಯೂಸ್ ಇರಲ್ಲ, ಫಂಕ್ಷನ್ ಇಲ್ಲಿ ಇಂಟೀಜರ್ ವ್ಯಾಲ್ಯೂಸ್ಗೆ ಕಂಟಿನ್ಯೂಸ್ ಇರಲ್ಲ. ಎಲ್ಲೆಲ್ಲಿ ನಮ್ಗೆ ಇಂಟೀಜರ್ ವ್ಯಾಲ್ಯೂಸ್ ಬರ್ತಿದೆ ಅಲ್ಲಿ ನಾವು ಪೆನ್ ಎತ್ತಿ ಹಿಂಗೆ ಹೋಗ್ಬೇಕಾಗುತ್ತೆ. ವಿಚ್ ಮೀನ್ಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ವೆರ್ ಎವರ್ ವಿ ಹ್ಯಾವ್ ಇಂಟೀಜರ್ ವ್ಯಾಲ್ಯೂಸ್. ಓಕೆ, ಅವ್ರು ಏನು ಹೇಳ್ತಿದ್ದಾರೆ? ಬಟ್ ಎಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಕಂಟಿನ್ಯೂಸ್ ಇದೆ? ವೆರ್ ಎವರ್ ನಿಮಗೆ ಡೆಸಿಮಲ್ ವ್ಯಾಲ್ಯೂಸ್ ಅಲ್ಲಿದೆ. ಸಪೋಸ್ ಇಲ್ಲಿ 2.5 ಇಲ್ಲಿ ಬರುತ್ತೆ. 2.5 ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಹಾಕಿದಾಗ ಇಲ್ಲಿ ಗೆಟ್ ಇಟ್ ಆಸ್, ಇಲ್ಲಿ ನೋಡಿ, ಇಲ್ಲಿ ಪೆನ್ ನೋಡಿ, ಪೆನ್ ಎತ್ತಲಾರ್ದ ಹಿಂಗೆ ಡ್ರಾ ಮಾಡ್ಬೋದು ಅದಲ್ಲ. ಓಕೆ, ವಿಚ್ ಮೀನ್ಸ್ ದಟ್ ನಿಮಗೆ ಡೆಸಿಮಲ್ ವ್ಯಾಲ್ಯೂಸ್ಗೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಬಟ್ ನಮಗೆ ಇಂಟೀಜರ್ ವ್ಯಾಲ್ಯೂಸ್ಗೆ ದಟ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಥವಾ ಡಿಸ್ಕಂಟಿನ್ಯೂಸ್. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಏನು ಬರ್ಬೋದು ನಮಗೆ? ಸೊ ದಿಸ್ ಆನ್ಸರ್ ಈಸ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ವೈ? ಬಿಕಾಸ್ ಇಲ್ಲಿ ನೋಡಿ 2.5ಗೆ ಇಲ್ಲಿ ನಾವು ಫಂಕ್ಷನ್ನ ಪೆನ್ ಎತ್ತಲಾರ್ದಾಗ ಡ್ರಾ ಮಾಡೋದು, ವಿಚ್ ಮೀನ್ಸ್ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಅದೇ ಥರ ಇದು ನೋಡಿ, ಸಿಮಿಲರ್ ಫಂಕ್ಷನ್ ಈಗ ಜಸ್ಟ್ ನಾವು ಹೇಳಿದ್ದೀನಿ. ಸೊ ಕಂಟಿನ್ಯೂಸ್ ಫಾರ್ ಎಲ್ಲೆಲ್ಲಿ ಕಂಟಿನ್ಯೂಸ್ ಇರುತ್ತೆ? ಸೊ ಆಲ್ ರಿಯಲ್ ನಂಬರ್ಸ್, ಎಲ್ಲ ರಿಯಲ್ ನಂಬರ್ಸ್ ಕಂಟಿನ್ಯೂಸ್ ಇರುತ್ತೆ. ವೈ? ಬಿಕಾಸ್ ಇಂಟೀಜರ್ ವ್ಯಾಲ್ಯೂಗೆ ಇಲ್ಲಿ ಬ್ರೇಕ್ ಆಗ್ತಿದೆ. ಸೊ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ 1, 2, 3, 4. ಓಕೆ, ಅದೇ ಥರ ಇಲ್ಲಿ ಇಂಟೀಜರ್ಸ್ ವ್ಯಾಲ್ಯೂ ಕಂಟಿನ್ಯೂಸ್ ಇರುತ್ತೆ. ಇಂಟೀಜರ್ಸ್ ವ್ಯಾಲ್ಯೂ ಕಂಟಿನ್ಯೂಸ್ ಇರುತ್ತಾ? ಇಲ್ಲಿ ಪೆನ್ ಎತ್ತಬೇಕಾಗುತ್ತಿಲ್ಲ. ಸೊ ದಟ್ ಈಸ್ ವೈ ಇಂಟೀಜರ್ ವ್ಯಾಲ್ಯೂಸ್ಗೂ ಕಂಟಿನ್ಯೂಸ್ ಇಲ್ಲ, ವಿಚ್ ಮೀನ್ಸ್ ದಿಸ್ ಈಸ್ ಆಲ್ಸೋ ರಾಂಗ್, ದಿಸ್ ಈಸ್ ಆಲ್ಸೋ ರಾಂಗ್. ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಇಂಟೀಜರ್ಸ್ ಅಂದರೆ, ಸೊ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಇಂಟೀಜರ್ಸ್ ಅಂದರೆ ಇಲ್ಲಿ ನೋಡಿ, ಎಲ್ಲ ರಿಯಲ್ ನಂಬರ್ಸ್ ಇಂಟೀಜರ್ಸ್ ವ್ಯಾಲ್ಯೂಸ್ ಅಷ್ಟೇ ಫಂಕ್ಷನ್ ಬ್ರೇಕ್ ಆಗ್ತದೆ ಅಥವಾ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್, ವಿಚ್ ಮೀನ್ಸ್ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಅದೇ ಥರ ಇಲ್ಲೇನಿದೆ ನೋಡಿ, ಸೊ ಪಾಸಿಟಿವ್ ಇಂಟೀಜರ್ಸ್ ಅಂದರೆ, ಸೊ ಇಲ್ಲಿ ಕಂಟಿನ್ಯೂಸ್ ಇರುತ್ತಾ ಫಂಕ್ಷನ್? ಇಲ್ಲಲ್ಲ, ಇಲ್ಲೇ ಫಂಕ್ಷನ್ ಬ್ರೇಕ್ ಆಗ್ತಿದೆ. ಸೊ ದಟ್ ಈಸ್ ವೈ ದಿಸ್ ಈಸ್ ಆಲ್ಸೋ ರಾಂಗ್. ಏನಾಗುತ್ತೆ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕೊಟ್ಟಾಗ, ಸೊ ಇಟ್ ಈಸ್ ಕಂಟಿನ್ಯೂಸ್ ಓನ್ಲಿ ಇನ್ ದಿ ಡೆಸಿಮಲ್ ನಂಬರ್ಸ್. ಓಕೆ, ಡೆಸಿಮಲ್ ನಂಬರ್ಸ್ ಅಂತ ಇಸ್ ನಥಿಂಗ್ ಬಟ್ ಅದರ್ ದೆನ್ ದಿ ಇಂಟೀಜರ್ಸಲ್ಲಿ ನಾವು ಫಂಕ್ಷನ್ಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸು ನಮಗೆ ಡಿಸ್ಕಂಟಿನ್ಯೂಸ್ ಇರುತ್ತೆ. ದಟ್ ಈಸ್ ವೈ ಸೊ ಇದಕ್ಕೆ ಆಪ್ಷನ್ ಏನು ಬರುತ್ತೆ? ಇಟ್ ಈಸ್ ಕಂಟಿನ್ಯೂಸ್ ಎಟ್ 2.5. ಇಟ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಇಂಟೀಜರ್ಸ್. ಓಕೆ, ಇದಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ನಂಬರ್ ಆಫ್ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸ್ ಫಾರ್, ಇದು ಮಾಡಿಸಿದ್ವಲ್ಲ ಸೇಮ್. ಓಕೆ, ಇದು ಬೇರೆ ನೋಡಿ. ಅವ್ರು ಏನು ಹೇಳ್ತಿದ್ದಾರೆ? ಸೊ ನಾವು ಯು ಜಸ್ಟ್ ಸಿ, ಸೊ ನಂಬರ್ ಆಫ್ ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಬಿಟ್ವೀನ್ 0 to 3. ಸೊ 0 to 3 ಅಂತ ಕೊಟ್ಟಿದ್ರು. ವಾಟ್ ದೇ ಹ್ಯಾವ್ ಗಿವನ್? 0 ಇಂದ 3ಗೆ ಈ ಗ್ರೇಟೆಸ್ಟ್ ಇಂಟೀಜರ್ ಹಾಕಿದಾಗ ಎಷ್ಟು ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಬರ್ತಾವೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಗ್ರಾಫ್ ಹಾಕಿದೆ ನೋಡಿ, ಇಲ್ಲಿ ಗ್ರಾಫ್ 0 ಇಂದ 3 ಅಂದರೆ ಎಲ್ಲಿವರೆಗೆ? ಇಲ್ಲಿಂದ ಇಲ್ಲಿವರೆಗೆ. ಓಕೆ, 0 ಮತ್ತು 3 ಬಿಟ್ಟು. ವೈ? ಬಿಕಾಸ್ ದೇ ಹ್ಯಾವ್ ಗಿವನ್ ಓಪನ್ ಬ್ರಾಕೆಟ್ ಹಿಯರ್, ಓಪನ್ ಬ್ರಾಕೆಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಓಪನ್ ಬ್ರಾಕೆಟ್ ದೇ ಹ್ಯಾವ್ ಗಿವನ್ ಓಪನ್ ಬ್ರಾಕೆಟ್ 0 ಮತ್ತು 3 ಬಿಟ್ಟು ಇದ್ರ ನಡುವೆ ಎಷ್ಟು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಬರ್ತಿದೆ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಎಷ್ಟು ಪಾಯಿಂಟ್ಸಲ್ಲಿ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ 1 ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗುತ್ತಾ? ಇಲ್ಲಲ್ಲ, ಇಲ್ಲಿ. ಸೊ ಇಲ್ಲಿ ಯಾಕಂದರೆ ಇಲ್ಲಿ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಹಿಯರ್ ಆಲ್ಸೋ ಇನ್ 2 ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಅಂದರೆ ಇಲ್ಲಿ 1ಗೆ ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ, ಇಲ್ಲಿ 2ಗೆ ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ. ಅದಕ್ಕೋಸ್ಕರ ಏನು ಹೇಳ್ಬೋದು ನಾವು? ಸೊ ಎಟ್ 2 ಪಾಯಿಂಟ್ಸ್ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಸೊ ಓಕೆ, ವಿಚ್ ಮೀನ್ಸ್ ನಿಮಗೆ 0 ಮತ್ತು 3 ನಡುವೆ ಗ್ರೇಟೆಸ್ಟ್ ಇಂಟೀಜರ್ ಹಾಕಿದಾಗ ನಮಗೆ 2 ಪ್ಲೇಸಲ್ಲಿ ನಮಗೆ ಫಂಕ್ಷನ್ ಕಂಟಿನ್ಯೂಸ್ ಅಲ್ಲ. ಇಲ್ಲಿ ನೋಡಿ ಬೇಕಾದ್ರೆ ಅವ್ರು ಏನು ಹೇಳ್ತಾರೆ? 0 ಇಂದ 3 ಇಲ್ಲ, 0 ಇಂದ 3 ಬಟ್ 0 ಮತ್ತು 3 ಬಿಟ್ಟಾಗ ಸೊ 1ಗೆ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಮತ್ತು 2ಗೆ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಉಳ್ಕಿದ್ದೆಲ್ಲ ಪ್ಲೇಸಲ್ಲಿ ನಮಗೆ ಫಂಕ್ಷನ್ ಕಂಟಿನ್ಯೂಸ್ ಇದೆ. ಓಕೆ, ದಟ್ ಈಸ್ ವೈ ಇದ್ರದ್ದು ಆನ್ಸರು 2 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಮೋರ್ ಕ್ವೆಶನ್ ನೋಡೋಣ. ಇಲ್ಲಿ ನೋಡಿ, ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x and g of x is equal to x square divided by 2 plus n. Which of the following can be a discontinuous function? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು. ಸೊ ದೆರ್ ಈಸ್ ಎ ಪ್ರಾಪರ್ಟಿ ಕಾಲ್ಡ್ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಾಗ. ಓಕೆ, ಪಾಲಿನಾಮಿಯಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್
Suppose they have given some values. So p of x is equal to, this is what the polynomial function ಅಂದರೆ p of x is equal to a into x to the power n plus a into x to the power n minus 1, ಅಥವಾ ಇದನ್ನ ಈ ಥರನೂ ಬಡಿಬೋದು, a into x to the power 0 plus a1 a2 into x to the power 1 plus a2 into x to the power 2 plus so on up to an into x to the power n. ದಿಸ್ ಈಸ್ ವಾಟ್ ದ ಪಾಲಿನಾಮಿಯಲ್ ಫಂಕ್ಷನ್. ಇದನ್ನು ಪಾಲಿನಾಮಿಯಲ್ ಫಂಕ್ಷನ್ ಅಂದರೆ ಮೀನಿಂಗ್ ಏನು ಅಂದರೆ ನಮಗೆ ಯು ನೋ ದಟ್ ಪಾಲಿನಾಮಿಯಲ್ ಫಂಕ್ಷನ್ ಇಸ್ ಅಂದಾಗ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈ ಥರ ನಮ್ಗೆ ಈಕ್ವೇಷನ್ಸ್ ಬರ್ತಾವೆ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಪಾಲಿನಾಮಿಯಲ್ ಫಂಕ್ಷನ್. ನಮಗೆ ಎಲ್ಲೆಲ್ಲಿ ಎಕ್ಸ್ ಪವರ್ದು ಸಮಥಿಂಗ್ ಏನೋ ಇದೆ, ಸೊ ಎಕ್ಸ್ ಪವರ್ ಎಕ್ಸ್ ವೇರಿಯಬಲ್ ಆಗಿ ನಮಗೆ ಫಂಕ್ಷನ್ಸ್ ಇದ್ದಾಗ ದೋಸ್ ಟೈಪ್ ಆಫ್ ಫಂಕ್ಷನ್ಸ್ ವಿ ಕಾಲ್ಡ್ ಆಸ್ ಪಾಲಿನಾಮಿಯಲ್ ಫಂಕ್ಷನ್. ಅದೇ ಥರ ಪಿ ಆಫ್ ಎಕ್ಸ್, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ದಿಸ್ ಇಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಅದೇ ಥರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 2x ಪ್ಲಸ್ 3, ದಿಸ್ ಇಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಸೊ ಯು ನೋ ದಟ್ ಎಲ್ಲ ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಇರ್ತವೆ, ಎಲ್ಲ ಪಾಲಿನಾಮಿಯಲ್ಸ್. ವೈ? ಬಿಕಾಸ್ ನಾವು ಇಫ್ ಯು ಟೇಕ್ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ್ ಹಾಕಿ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ, ಈ ಥರ ಬರುತ್ತೆ ಎಕ್ಸ್ ಸ್ಕ್ವೇರ್ ಗ್ರಾಫ್. ಈ ಥರ ಇಲ್ಲಿ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಗ್ರಾಫ್ ಈ ಥರ ಬರುತ್ತೆ ಅಂದರೆ ಇಟ್ ಈಸ್ ಕಂಟಿನ್ಯೂಸ್ ಫಾರ್ ಎವ್ರಿವೇರ್, ರೈಟ್? ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡ್ಬೋದು. ವಿಚ್ ಮೀನ್ಸ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಯಾವ ಪಾಲಿನಾಮಿಯಲ್ ಫಂಕ್ಷನ್ ಯಾವತ್ತಿದ್ರೆ ಎಲ್ಲಿರ್ತಾವೆ ಎಲ್ಲ ಕಡೆ ಕಂಟಿನ್ಯೂಸ್ ಆಗಿರ್ತವೆ. ಅದೇ ಥರ ಅದು ಎಡಿಷನ್ ಆಫ್ 2 ಪಾಲಿನಾಮಿಯಲ್ಸ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಅದೇ ನಾವು ಪಾಲಿನಾಮಿಯಲ್ ಫಂಕ್ಷನ್ ಆ್ಯಡ್ ಮಾಡಿದ್ವು ಅಂತ ಇಟ್ ಈಸ್ ಕಂಟಿನ್ಯೂಸ್. ನಮಗೆ ಅದೇ ಪಾಲಿನಾಮಿಯಲ್ ಫಂಕ್ಷನ್ಸ್ ನಾವು ಇದೇ ಒಂದು ಪಾಲಿನಾಮಿಯಲ್ ಫಂಕ್ಷನ್, ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಇದೂ ಕಂಟಿನ್ಯೂಸ್ ಇದೆ, ಇದೂ ಕಂಟಿನ್ಯೂಸ್ ಇದೆ, ಮತ್ತು ಇದೂ ಕಂಟಿನ್ಯೂಸ್ ಇದೆ. ಇದ್ರ ರಿಸಲ್ಟೆಂಟ್ ಏನು ಬರುತ್ತೆ? ಇದೂ ಕಂಟಿನ್ಯೂಸ್ ಬರುತ್ತೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇದೂ ಕಂಟಿನ್ಯೂಸ್, ಇಟ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಇಲ್ಲಿ ನೋಡಿ, ಇದೂ ಪಾಲಿನಾಮಿಯಲ್ ಫಂಕ್ಷನ್, ಇದನ್ನು ಪಾಲಿನಾಮಿಯಲ್ ಅಂದರೆ ಇದೂ ಕಂಟಿನ್ಯೂಸ್ ಆಗಿರುತ್ತೆ, ಇದೂ ಕಂಟಿನ್ಯೂಸ್ ಇರುತ್ತೆ. ಸೊ ಇವಾಗ ರಿಸಲ್ಟೆಂಟ್ ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ದಿಸ್ ಇಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್. ಅದೇ ಥರ ಮಲ್ಟಿಪ್ಲೈ ಮಾಡಿದಾಗ ಸೊ ದಿಸ್ ಇಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್, ದಿಸ್ ಇಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ರಿಸಲ್ಟೆಂಟ್ ಏನು ಬರುತ್ತೆ? ದಟ್ ಈಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಜಸ್ಟ್ ಸಿ here, this is a polynomial function, this is continuous, and this is also a polynomial function, this is continuous. But so ಈ ಫಂಕ್ಷನ್ ಈ g of x ನೋಡಿ, g of x ಈಕ್ವಲ್ ಟು 0 ಇದ್ದಾಗ ಏನಾಗ್ಬಿಡುತ್ತೆ? ಈಕ್ವಲ್ ಟು 0 ಇದ್ದಾಗ ಕಂಪ್ಲೀಟಾಗಿ ಫಂಕ್ಷನ್ ಏನು ನಾಟ್ ಡಿಫೈನ್ಡ್ ಅಲ್ಲ. ಸೊ g of x ಈಕ್ವಲ್ ಟು 0 ಆದಾಗ ಕಂಪ್ಲೀಟಾಗಿ ಫಂಕ್ಷನ್ ಏನು ನಾಟ್ ಡಿಫೈನ್ಡ್ ಆಗುತ್ತೆ. ದಟ್ ಈಸ್ ವೈ ಇವೆಲ್ಲ ಕಂಪೇರ್ ಮಾಡಿದಾಗ ಸೊ ದಿಸ್ ಆಪ್ಷನ್ ಡಿ ಈಸ್ ರಾಂಗ್. ವೈ? ಬಿಕಾಸ್ ಸೊ ಇಟ್ ಈಸ್ ನಾಟ್ ಡಿಫೈನ್ಡ್ ಎಟ್ ಟು ವಾಟ್ g of x ಈಸ್ ಈಕ್ವಲ್ ಟು 0. ಸೊ ದಟ್ ಈಸ್ ವೈ ಇದು ಕಂಟಿನ್ಯೂಸ್ ಆಗಲ್ಲ, ಇದು ಕಂಟಿನ್ಯೂಸ್ ಆಗಲ್ಲ. ಸೊ ದಟ್ ಈಸ್ ಮೀನ್ಸ್ ದೀಸ್ ಆಲ್ ಆರ್ ಕರೆಕ್ಟ್, ದಿಸ್ ಈಸ್ ರಾಂಗ್ ಅಂತ ಅರ್ಥ. ಸೊ ದಟ್ ಈಸ್ ವೈ ಸೊ ವಿ ಕ್ಯಾನ್ ಸೇ ದಟ್ ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾನ್ ಇದು ಆದರೆ ಆಗ್ಬೋದು. ವೈ? ಬಿಕಾಸ್ ಇದು g of x ನಾಟ್ ಈಕ್ವಲ್ ಟು 0 ಇದ್ದಾಗ ದಿಸ್ ಕ್ಯಾನ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್. ಬಟ್ g of x ಅವ್ರು ಡಿಫೈನೇ ಮಾಡಿಲ್ಲಲ್ಲ, ದಟ್ ಈಸ್ ವೈ ದಿಸ್ ಕ್ಯಾನ್ ಬಿ ಎ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ಬೋದು, ಅಥವಾ ನಾಟ್ ಕಂಟಿನ್ಯೂಸ್ ಫಂಕ್ಷನ್ ಅಂತಲೂ ಹೇಳ್ಬೋದು. ಓಕೆ, ಅದೇ ಥರ ಇಲ್ಲಿ ನೋಡಿ, ಇದೊಂದು ಫಂಕ್ಷನ್ ಕೊಟ್ಟು ಇದನ್ನು ಪಾಲಿನಾಮಿಯಲ್ ಫಂಕ್ಷನ್. ಓಕೆ, ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದ್ದಾರಾ? ಓಕೆ, ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದೆ ಅಂದರೆ ಯಾವಾಗ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಈ ಫಂಕ್ಷನ್ ಯಾವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ ಹೇಳಿ? ಈಗ ಹೇಳಿದ್ದೆ. ಸೊ ಇದು ಈ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದಾಗ ಇಟ್ ಈಸ್ ಎ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಅಂದರೆ ಈ ವ್ಯಾಲ್ಯೂ ಈಕ್ವಲ್ ಟು 0 ಆಗುತ್ತೆ, x ಮೈನಸ್ 5 ಇಸ್ ಈಕ್ವಲ್ ಟು 0. ಓಕೆ, ಸೊ ವಿಚ್ ಮೀನ್ಸ್ x ಇಸ್ ಈಕ್ವಲ್ ಟು ಏನಾಗುತ್ತೆ? 5 ಆಗುತ್ತೆ. ಓಕೆ, x ಇಸ್ ಈಕ್ವಲ್ ಟು 5 ಇದ್ದಾಗ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಅಂದರೆ ದಿಸ್ ಈಸ್ ದಿ ಆನ್ಸರ್ ಫಾರ್ ದಟ್. ಈ ಫಂಕ್ಷನ್ ಯಾವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತಂದರೆ ಸೊ ದಿಸ್ ಡಿನಾಮಿನೇಟರ್ ಇಸ್ ಈಕ್ವಲ್ ಟು 0 ಇದ್ದಾಗ ದೆನ್ ಇಟ್ ಈಸ್ ಡಿನಾಮಿನೇಟರ್ ಯಾವಾಗ ಈಕ್ವಲ್ ಟು 0 ಆಗುತ್ತೆ? ಇಲ್ಲಿ ಎಕ್ಸ್ ವ್ಯಾಲ್ಯೂ 5 ಆಗಿದಾಗ ಇಟ್ ಈಸ್ 0 ಆಗುತ್ತೆ. ಓಕೆ, ಸೊ ದಟ್ ಈಸ್ ವೈ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದಿ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 5. ಇದಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೌ ಹಿಯರ್ ಯು ಜಸ್ಟ್ ಸಿ ಒನ್ ಮೋರ್ ಕಾನ್ಸೆಪ್ಟ್ ಯು ಶುಡ್ ನೋ. ಸೊ ದಟ್ ಈಸ್ ಯಾವಾಗ ದ ಗ್ರಾಫಿಕಲಿ ನೋಡಿದಾಗ ಯಾವಾಗ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇರುತ್ತೆ, ಯಾವಾಗ ಫಂಕ್ಷನು ಡಿಫ್ರೆನ್ಷಿಯಬಲ್ ಇರುತ್ತೆ. ಸಪೋಸ್ ಲೆಟ್ ಅಸ್ ಕನ್ಸಿಡರ್, ಓಕೆ, ಒಂದು ಫಂಕ್ಷನ್ ಇದೆ. ಓಕೆ, ಒಂದು ಫಂಕ್ಷನ್ ಇದೆ. ಸೊ ದಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಈ ಥರ ಸಪೋಸ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ, ದಿಸ್ ಇಸ್ ಕಂಟಿನ್ಯೂಸ್ ಫಂಕ್ಷನ್. ವೈ? ಬಿಕಾಸ್ ಎವ್ರಿವರ್ ಯು ಜಸ್ಟ್ ಚೆಕ್ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಇಲ್ಲಿ ಚೆಕ್ ಮಾಡಿದಾಗ ಸೊ ಇಲ್ಲಿ ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡ್ಬೋದು ಅದನ್ನು. ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಬಟ್ ನಾವು ಈ ಡಿಫ್ರೆನ್ಷಿಯಬಲ್ ಆಗುತ್ತಾ ಇಲ್ಲ ನೋಡಬೇಕು. ಓಕೆ, ಈ ಪಾಯಿಂಟಲ್ಲಿ ಚೆಕ್ ಮಾಡೋಣ. ಈ ಪಾಯಿಂಟಲ್ಲಿ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಚೆಕ್ ಮಾಡಿದಾಗ ಬಿಕಾಸ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಇದೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ ಅನ್ನು ಬರುತ್ತೆ. ಸೊ ನಮಗೆ ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಎಟ್ ದಿಸ್ ಪಾಯಿಂಟ್. ಬಟ್ ಡಿಫ್ರೆನ್ಷಿಯಬಲ್ ಆಗುತ್ತಾ ಇಲ್ಲ.
ಓಕೆ ದಟ್ ಗಿವನ್ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಆಗುತ್ತೆ. ಸೊ ವೆನ್ ಎವರ್ ಯು ಹ್ಯಾವ್ ಶಾರ್ಪ್ ಎಡ್ಜ್, ಯಾವ್ದಾರ ಗ್ರಾಫಲ್ಲಿ ನಮಗೆ ನೀವು ಕಂಟಿನ್ಯೂಯಸ್ ಗ್ರಾಫ್ ಆಗ್ತಿದ್ವಿ ಅಂದರೆ ವೆನ್ ಎವರ್ ವಿ ಹ್ಯಾವ್ ಶಾರ್ಪ್ ಎಡ್ಜ್ ಲೈಕ್ ದಿಸ್, ಓಕೆ ಈ ಥರ ಶಾರ್ಪ್ ಎಡ್ಜ್ ಬಂದಾಗ ಈ ಪಾಯಿಂಟಲ್ಲಿ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಓಕೆ ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅಂದರೆ ವೆರೆವರ್ ವಿ ಹ್ಯಾವ್ ಶಾರ್ಪ್ ಎಡ್ಜ್ ಎಲ್ಲಿ ಬರ್ತಿದೆ ನಮಗೆ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಎಟ್ ದಟ್ ಪಾಯಿಂಟ್ ಅಂತ ಅರ್ಥ. ಇನ್ನೊಂದು ಫಂಕ್ಷನ್ ಎಲ್ಲಿ ಡಿಫ್ರೆನ್ಷಿಯೇಟ್ ಆಗಲ್ಲ, ಫಂಕ್ಷನ್ ಈಸ್ ಆಲ್ಸೋ ನಾಟ್ ಡಿಫ್ರೆನ್ಷಿಯಬಲ್ ಎಟ್ ಎಂಡ್ ಪಾಯಿಂಟ್ಸ್. ಸಪೋಸ್ ಈ ಎಂಡ್ ಪಾಯಿಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ, ಎಂಡ್ ಪಾಯಿಂಟ್ಸಿಗೆ ನಾವು ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಲ್ಲ. ಸೊ ದಟ್ ವಿಲ್ ಎಂಟ್ ಇನ್ ದ ಡಿಫ್ರೆಂಟ್ ಕ್ವಶನ್. ಓಕೆ ಎಂಡ್ ಪಾಯಿಂಟ್ಸಲ್ಲಿ ನಮ್ಗೆ ಡಿಫ್ರೆನ್ಷಿಯಬಲ್. ಇನ್ನೊಂದು ಶಾರ್ಪ್ ಎಡ್ಜಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ, ಬಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್, ಕಂಟಿನ್ಯೂಸ್ ಇದೆ ಬಟ್ ಶಾರ್ಪ್ ಎಡ್ಜಲ್ಲಿ ನಮಗೆ ಡಿಫ್ರೆನ್ಷಿಯಬಲ್ ಆಗಲ್ಲ. ಸೊ ದಟ್ ಈಸ್ ವೈ ಸೊ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಇಲ್ಲಿ ನೋಡಿ, ಬಟ್ ಇಲ್ಲಿ ಕ್ವಶನ್ ಹೆಂಗಿದೆ, ಸೊ ಎಫ್ ಆಫ್ ಫಂಕ್ಷನ್ ಈಸ್ ಗಿವನ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು mod of x minus 1. Okay, so they have given continuous and differentiable at x is equal to 1. Okay, so continuous but not differentiable at x is equal to 1. So discontinuous but differentiable at x is equal to 1. Okay, discontinuous but not differentiable at x is equal to 1 ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ mod ರಿಲೇಟೆಡ್ ಎಲ್ಲ ಕ್ವಶನ್ಸ್ ಏನಿರ್ತವೆ ದಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್, ಕಂಟಿನ್ಯೂಸ್ ಆಗುತ್ತೆ. ಇದ್ರ ಗ್ರಾಫ್ ಹಾಕಿ ಹೆಂಗೆ ಬರುತ್ತೆ, ಸೊ ಇದ್ರ ಗ್ರಾಫ್ ಹಾಕಿದಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿ, ಎಕ್ಸ್ ಇಸ್ ಈಕ್ವಲ್ ಟು 1 2 ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ 0 ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ ಫಂಕ್ಷನಲ್ಲಿ 0 ಐತೆ. ಎಕ್ಸ್ ವ್ಯಾಲ್ಯೂ ಸಪೋಸ್ ಇದು 1 2 ಅಂತ, ಎಕ್ಸ್ ವ್ಯಾಲ್ಯೂ 2 ಹಾಕಿ, ಎಕ್ಸ್ ವ್ಯಾಲ್ಯೂ 2 ಹಾಕಿದಾಗ ಫಂಕ್ಷನಲ್ಲಿ ಏನಾಗುತ್ತೆ, 2 minus 1 is 1. ಸೊ mod of 1 is that is 1. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 0 ಹಾಕಿ, ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ಏನು ಬರುತ್ತೆ, -1 ಬರ್ತಾ. ಎಕ್ಸ್ 0 minus 1 is -1. ಹಾಗೆ mod of -1 ಏನು ಬರುತ್ತೆ, 1 ಬರುತ್ತೆ ವಾಪಸ್. ಓಕೆ, ನೆಕ್ಸ್ಟ್ ಅದೇ ಥರ ಎಕ್ಸ್ ವ್ಯಾಲ್ಯೂ 3 ಹಾಕಿ, 3 minus 1 is 2. ಸೊ mod of 2 is ನಮಗೆ 2 ಬರುತ್ತೆ. ಸೊ ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ ಫಂಕ್ಷನಲ್ಲಿ ಸಹ 2 ಬರುತ್ತೆ. ಓಕೆ, ಸೊ ಮತ್ತು ಎಕ್ಸ್ ವ್ಯಾಲ್ಯೂ -1 ಹಾಕಿ, ಎಕ್ಸ್ ವ್ಯಾಲ್ಯೂ -1 ಆಗಿದ್ರೆ -1 ಏನಾಗುತ್ತೆ, -2 ಆಗುತ್ತೆ. mod of -2 is +2. ಅದೇನಾಗುತ್ತೆ, ಎಕ್ಸ್ ವ್ಯಾಲ್ಯೂ -1 ಇದ್ದಾಗ ಫಂಕ್ಷನಲ್ಲೂ -2. ಇದನ್ನು ಎಲ್ಲ ಪಾಯಿಂಟ್ಸ್ ಜಾಯಿನ್ ಮಾಡಿ ಈ ಥರ ಬರುತ್ತೆ ನಮ್ಮ ಗ್ರಾಫ್. ಸೊ ಈಗ ನಾವು ಹೇಳಿದ್ದೆ, ನಾನು ಏನು ಹೇಳಿದ್ದೆ, ಎಲ್ಲೆಲ್ಲಿ ನಮ್ಗೆ ಶಾರ್ಪ್ ಎಡ್ಜ್ ಬರ್ತಿದೆ, ಸೊ ಎಟ್ ದಟ್ ಪಾಯಿಂಟ್ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದ್ದೀನ. ಸೊ ವಿಚ್ ಮೀನ್ಸ್ ಎಟ್ ದಿಸ್ ಪಾಯಿಂಟ್ ದಟ್ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಬಟ್ ಈ ಪಾಯಿಂಟಲ್ಲಿ ಕಂಟಿನ್ಯೂಸ್ ಇರುತ್ತೆ, ಈ ಪಾಯಿಂಟಲ್ಲಿ ಏನಿರುತ್ತೆ, ಕಂಟಿನ್ಯೂಸ್ ಇರುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ದಟ್ ಈಸ್ ವೈ ಏನು ಹೇಳ್ಬೋದು, ಸೊ ಎಟ್ ದಿಸ್ ಪಾಯಿಂಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್. ಯಾವ ಪಾಯಿಂಟ್ ಇದು, ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ, ಬಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಬಟ್ ಈಸ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆಂಟ್. ಇಲ್ಲಿದೆ ನೋಡಿ ಆಪ್ಷನ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಯು ಜಸ್ಟ್ ರಿಮೆಂಬರ್, ವೆರೆವರ್ ಯು ಹ್ಯಾವ್ ಎ ಶಾರ್ಪ್ ಎಡ್ಜ್ ದಟ್ ಪಾಯಿಂಟ್ ದಟ್ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ನಾರ್ಮಲಾಗಿ ಈ ಥರ ಸ್ಮೂತ್ ಕರ್ವ್ ಇದ್ದರೆ, ಈ ಥರ ಸ್ಮೂತ್ ಕರ್ವ್ ಇದ್ದಾಗ ಸೊ ಎವ್ರಿ ಪಾಯಿಂಟ್ ಇಟ್ ಈಸ್ ಡಿಫ್ರೆನ್ಷಿಯಬಲ್. ಓಕೆ, ಅರ್ಥ ಆಯ್ತಾ? ಓಕೆ, ಸೊ ಇನ್ನೊಂದು ಈ ಥರ 2-3 ಕ್ವಶನ್ ಇದಾವೆ, ಕಲಿಯೋಣ. ನಾವು ಜಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಇದು ನೆನ್ಪಿಡಬೇಕು, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಂತ ಹೇಳಿದ್ದಾರೆ. ಸೊ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಮೇ ಬಿ ಡಿಫ್ರೆನ್ಷಿಯಬಲ್, ಮೇ ನಾಟ್ ಬಿ ಡಿಫ್ರೆನ್ಷಿಯಬಲ್. ವೈ? ಬಿಕಾಸ್ ಈಗ ಜಸ್ಟ್ ನಾವು ನೋಡಿದ್ರು ಇದು ಕಂಟಿನ್ಯೂಸ್ ಹೌದಾ, ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಆದರೆ ಆಗ್ಬೋದು, ಆದ್ರಕ್ಕಿಲ್ಲ. ಓಕೆ, ಅದೇ ಥರ ನಮ್ಗೆ ಈ ಥರ ಗ್ರಾಫ್ ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು ಎಗೆ ಇಟ್ ಈಸ್ ಕಂಟಿನ್ಯೂಸ್ ಆಗುತ್ತೆ, ಡಿಫ್ರೆನ್ಷಿಯಬಲ್ ಆಗಿ. ವೈ? ಬಿಕಾಸ್ ಇಲ್ಲೇನಿದೆ, ಸ್ಮೂತ್ ಕರ್ವ್ ಇದೆ. ಸ್ಮೂತ್ ಕರ್ವ್ ಬಂದಾಗ ಇಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್. ಬಟ್ ವಿ ಹ್ಯಾವ್ ಶಾರ್ಪ್ ಎಡ್ಜ್ ಇದ್ದಾಗ ಸೊ ನಮಗೆ ಡಿಫ್ರೆನ್ಷಿಯಬಲ್ ಆದರೆ ಆಗ್ಬೋದು, ಆಗಲಿಕ್ಕಿಲ್ಲ. ಓಕೆ, ಸೊ ವಿಚ್ ಮೀನ್ಸ್ ನಾವೇನು ಹೇಳ್ಬೋದು ಅಂದರೆ, ಸೊ ಕಂಟಿನ್ಯೂಸ್ ಫಂಕ್ಷನ್ ಕ್ಯಾನ್ ಬಿ ಡಿಫ್ರೆನ್ಷಿಯಬಲ್ cannot be not differentiable. Okay,
ಸೊ ಕಂಟಿನ್ಯೂಸ್ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆದರೆ ಆಗಿರುತ್ತೆ, ಇಲ್ಲಾಂದರೆ ಇಲ್ಲ. ವೈ ಬಿಕಾಸ್ ಇಲ್ಲಿ ಹೇಳಿದ್ದೀನಿ ಈಗ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂಸ್ ಆಗ್ತಿದೆ ಬಟ್ ಡಿಫ್ರೆನ್ಷಿಯಬಲ್ ಆಗ್ತಿಲ್ಲ. ಬಟ್ ಅದೇ ಥರ ಈ ಥರ ಕರ್ವ್ ಬಂದಾಗ ಸ್ಮೂತ್ ಕರ್ವ್ ಇದೆ, ಇಲ್ಲಿ ಕಂಟಿನ್ಯೂಸ್ ಆಗುತ್ತೆ, ಡಿಫ್ರೆನ್ಷಿಯಬಲ್ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು, ಸೊ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಓಕೆ, ಡಿಫ್ರೆನ್ಷಿಯಬಲ್ ಫಂಕ್ಷನ್ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಅದಕ್ಕೋಸ್ಕರ ಇಲ್ಲಿ ನೋಡಿ ಆಪ್ಷನ್ಸ್ ನೋಡಿ ಈಗ ನಾವು. ಸೊ ಐ ಹ್ಯಾವ್ ಟೋಲ್ಡ್ ಯು ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್. ಇದು ಕಂಟಿನ್ಯೂಸ್ ಅಂತ ಹೇಳಿ ನೀವು ಕನ್ಫ್ಯೂಸ್ ಮಾಡ್ತಾನೆ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಹೇಳಿದ್ದಾರೆ. ನಾಟ್ ಟ್ರೂ ಅಂದರೆ ನೀವು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಂತ ಅಂದ್ಕೊಂಡು ಇದನ್ನು ಮಾಡಿಬಿಡ್ತೀವಿ. ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಓಕೆ ಇಟ್ ಈಸ್ ಟ್ರೂ ಅಂತ ಹೇಳ್ಬಿಟ್ಟು. ನಾಟ್ ಟ್ರೂ ಇಸ್ ನಥಿಂಗ್ ಬಟ್ ವಿಚ್ ಒನ್ ಈಸ್ ಫಾಲ್ಸ್ ಅಂತ ಕೇಳಿದ್ದಾರೆ, ಯಾವುದು ತಪ್ಪು ಇದ್ರಲ್ಲ ಅಂತ ಕೇಳ್ತಾರೆ. ಓಕೆ, ಸೊ ದಟ್ ಈಸ್ ವೈ ಕ್ವಶನ್ ಸಾಲ್ವ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು. ವೈ ಬಿಕಾಸ್ ನಾವು CET ಕ್ವಶನ್ ಸಾಲ್ವ್ ಮಾಡುವಾಗ ಹರಿಬರಿಯಲ್ಲಿ ನಮ್ಗೆ ಆನ್ಸರ್ ಬಂದೇವೆ ಕರೆಕ್ಟ್ ಅಂತೇಳಿ ಹಾಕಿ ಬಂದ್ಬಿಡ್ತೀವಿ. ಬಟ್ ನಾವು ಕೇರ್ಫುಲ್ಲಾಗಿ ಹಾಕಬೇಕು. ಸೊ ದಟ್ ಈಸ್ ವೈ ನಾವು ನಾರ್ಮಲಾಗಿ ಆನ್ಸರ್ ಮಾಡುವಾಗ ಎಲ್ಲ ಆಪ್ಷನ್ ಓದಿ ಹಾಕಿ, ಸುಮ್ಮನೆ ಒಂದೇ ಆಪ್ಷನ್ ಹಾಕಬೇಡಿ. ಓಕೆ, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಎಸ್, ಇಟ್ ಈಸ್ ಕರೆಕ್ಟ್. ಓಕೆ, ಇದು ಕರೆಕ್ಟ್ ಇದೆ. ಅದೇ ಥರ ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಆಲ್ಸೋ ಎ ಕಂಟಿನ್ಯೂಸ್. ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ವಾಟ್? ರ್ಯಾಷನಲ್ ಫಂಕ್ಷನ್ ಅಂದರೆ ಏನು ಫಸ್ಟ್ ಆಫ್ ಆಲು? ಸೊ ರ್ಯಾಷನಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್, ಸೊ ಪಾಲಿನಾಮಿಯಲ್ ಫಂಕ್ಷನ್, ರೇಷಿಯೋ ಆಫ್ ಪಾಲಿನಾಮಿಯಲ್ ಫಂಕ್ಷನ್ ಟು ಪಾಲಿನಾಮಿಯಲ್ ಫಂಕ್ಷನ್. This is P of x is one polynomial function, G of x is one polynomial function, where G of x is not equal to 0. ಓಕೆ, ಇದು ಪಾಲಿನಾಮಿಯಲ್ ಫಂಕ್ಷನ್ ಡಿವೈಡೆಡ್ ಬೈ ಪಾಲಿನಾಮಿಯಲ್ ಫಂಕ್ಷನ್. G of x is not equal to 0 ಬಂದಾಗ ಎರಡು ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಆದಾಗ ಇದ್ರದ್ದು ಗಿವನ್ ಆನ್ಸರ್ ಏನಾಗುತ್ತೆ? ಪಾಲಿನಾಮಿಯಲ್ ಫಂಕ್ಷನ್ ಅಂತ. ರ್ಯಾಷನಲ್ ಫಂಕ್ಷನ್ ಅಂದರೆ ದಿಸ್ ಇಸ್ ವಾಟ್ ದಿ ರ್ಯಾಷನಲ್ ಫಂಕ್ಷನ್. Okay, ratio of two polynomial function. If two polynomial functions are continuous, so then if it is g of x not equal to 0 endaga, so this every rational function is also a continuous. Andre idunu correct ag. So ಅದೇ ಥರ ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಈಗ ಇಲ್ಲಿ ಹೇಳಿದೆ ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್, ಇದು ಕರೆಕ್ಟ್. ಬಟ್ ಸೊ ಇಲ್ಲಿ ನೋಡಿ, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್. ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಯಾವುದಾದ್ರೂ ಡಿಫ್ರೆನ್ಷಿಯಬಲ್ ಆಗಲೇ ಆಗುತ್ತಾ? ಇಲ್ಲಾಂದರೆ ಕೆಲವೊಂದ್ಸಲ ಆಗಲ್ಲ. ಓಕೆ, ಈಗ ನಾವು ಎಕ್ಸಾಂಪಲ್ ಬರ್ಸಿದ್ದೆ, ಒಂದ್ಸಲ ಆಗುತ್ತೆ ಒಂದ್ಸಲ ಆಗಲ್ಲ. ಸೊ ದಟ್ ಈಸ್ ವೈ ದಿಸ್ ಈಸ್ ವಾಟ್ ದಿ ರಾಂಗ್ ಆನ್ಸರ್. ಅವ್ರೇನು ಹೇಳ್ತಾರೆ, ರಾಂಗ್ ಆನ್ಸರ್ ಕಂಡಿಡಿ ಅಂತ ಹೇಳಿದ್ರೆ ರಾಂಗ್ ಆನ್ಸರ್ ವಿ ಹ್ಯಾವ್ ಫೌಂಡ್ ಔಟ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಈಗ ನೋಡಿ, ಸೊ ನಾವು ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅ ಮಾಡ್ ಆಫ್ ಸೈನ್ ಎಕ್ಸ್. ಓಕೆ, ಮಾಡ್ ಆಫ್ ಸೈನ್ ಎಕ್ಸ್. ದೆನ್ ಫಸ್ಟ್ ಆಫ್ ಆಲ್ ನಿಮಗೆ ಸೈನ್ ಎಕ್ಸ್ ಇದು ಗ್ರಾಫ್ ಬರ್ತಿರಬೇಕು. ಸೈನ್ ಎಕ್ಸ್ ಗ್ರಾಫ್ ಹೆಂಗೆ ಬರುತ್ತೆ? ಸೈನ್ ಎಕ್ಸ್ ಗ್ರಾಫ್ ಈ ಥರ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಪೈ, ದಿಸ್ ಈಸ್ 2π, ದಿಸ್ ಈಸ್ 3π. ಸೊ ದಿಸ್ ಈಸ್ 3π. ಮತ್ತು ಅದೇ ಥರ ಇಲ್ಲಿ ಬರುತ್ತೆ ಕಂಟಿನ್ಯೂಸ್ ಆಗಿ ಈ ಥರ ಇರುತ್ತೆ. ದಿಸ್ ಈಸ್ -π. ಈಗ ನೋಡಿ, ನಾವು ಮಾಡ್ ಈಸ್ ನಥಿಂಗ್ ಬಟ್ ವಾಟ್? ನೆಗೆಟಿವ್ ವ್ಯಾಲ್ಯೂಸ್ ಇದೇನಾಗುತ್ತೆ? ಪಾಸಿಟಿವ್ ವ್ಯಾಲ್ಯೂಸ್ ಕೊಡುತ್ತೆ. ಅದು ಅಂದರೆ ವೆರ್ ಎವರ್ ಯು ಆರ್ ಗೆಟಿಂಗ್ ನೆಗೆಟಿವ್ ವ್ಯಾಲ್ಯೂಸ್, ಯು ಆರ್ ಗೆಟಿಂಗ್ ದಿ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ನಾವು ಸೊ ನಮಗೆ ಇದು ಸೈನ್ ಎಕ್ಸ್ ಗ್ರಾಫ್. ಸೊ ದಿಸ್ ಈಸ್ ಗ್ರಾಫ್ ಫಾರ್ ಸೈನ್ ಎಕ್ಸ್. ವಾಟ್ ದೇ ಆರ್ ಆಸ್ಕ್ಡ್ ಟು ಡು? ವಾಟ್ ಮಾಡ್ ಆಫ್ ಸೈನ್ ಎಕ್ಸ್ ಅಂದರೆ ಎಲ್ಲೆಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ ಅಲ್ಲೆಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಬರ್ಕೊಳ್ಳಿ. ಫಸ್ಟು ಎಲ್ಲೆಲ್ಲಿ ಪಾಸಿಟಿವ್ ಬರ್ತವೆ ಅದು ಬರ್ಕೊಂಬಿಡಿ ನೀವು, ಏನು ಇಲ್ಲದಂಗೆ. ಯು ಆರ್ ಗೆಟಿಂಗ್ ಪಾಸಿಟಿವ್. ಓಕೆ, ಸಿ ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬಂದಿದೆ. ಈ ನೆಗೆಟಿವ್ ವ್ಯಾಲ್ಯೂಸ್ ಏನು ಮಾಡಿ? ಪಾಸಿಟಿವ್ ಮಾಡಿ ಅದನ್ನು. ಓಕೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬಂತು, ಇದನ್ನು ಪಾಸಿಟಿವ್ ಮಾಡಿ ಬರುತ್ತೆ. ಓಕೆ, ಸೊ ವಿಚ್ ಮೀನ್ಸ್ ದ ಫಂಕ್ಷನ್ ಇಸ್ ವೇರ್ ಇಟ್ ಈಸ್ ಬ್ರೇಕಿಂಗ್. ಇಲ್ಲಿ ನೋಡಿ, ಸೊ ಪೈ 2π 3π ಇದ್ದಾಗ ನಂಗೆ ನೋಡಿ 2π 2π 3π ಇದ್ದಾಗ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಬಟ್ ಇಲ್ಲೇನು ಬರ್ತಿದೆ? ಶಾರ್ಪ್ ಎಡ್ಜ್ ಬರ್ತಿದೆ ಅಲ್ಲ ನೋಡಿ, ಚೆಕ್ ಮಾಡಿ. ಸೊ ಪೈ 2π 3π ಇದ್ದಾಗ ನಮ್ಗೆ ಏನು ಬರ್ತಿದೆ? ಶಾರ್ಪ್ ಎಡ್ಜ್ ಬರ್ತದೆ. ವಿಚ್ ಮೀನ್ಸ್ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಕಂಟಿನ್ಯೂಸ್ ಆಗುತ್ತೆ. ವೈ? ಬಿಕಾಸ್ ಇಲ್ಲಿ ನೋಡಿ ಹೆಂಗಿದೆ, ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡ್ತೀನಿ ನೋಡಿ, ಕಂಟಿನ್ಯೂಸ್ ಇದೆ. ಬಟ್ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ. ವೈ? ಬಿಕಾಸ್ ಇಲ್ಲೇನು ಬರ್ತಿದೆ? ಶಾರ್ಪ್ ಎಡ್ಜ್ ಬರ್ತಿದೆ. ವೆರ್ ಎವರ್ ನಾನು ಹೇಳಿದ್ದೀನಿ ಅವಾಗಲೇ, ಡಿಫ್ರೆನ್ಷಿಯಬಲ್ ಮಾಡುವಾಗ ಶಾರ್ಪ್ ಎಡ್ಜ್ ಬಂದಾಗ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ದೀನಿ. ಸೊ ದಟ್ ಈಸ್ ವೈ ಏನಾಗುತ್ತೆ? ಎಫ್ ಈಸ್ ಡಿಫ್ರೆನ್ಷಿಯಬಲ್ ಎವ್ರಿವರ್, ಎಫ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಎವ್ರಿವರ್. ವೈ? ಬಿಕಾಸ್ ಈ ಪಾಯಿಂಟಲ್ಲಿ ನಮ್ಗೆ ಶಾರ್ಪ್ ಎಡ್ಜ್ ಬರ್ತಿದೆ. ದಟ್ ಈಸ್ ವೈ ಪೈ 2π 3π ಅಲ್ಲಿ ನಮಗೆ ಯು ಆರ್ ಗೆಟಿಂಗ್ ಎ ಶಾರ್ಪ್ ಎಡ್ಜ್. ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಓಕೆ, ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಇರುತ್ತೆ, ಕಂಟಿನ್ಯೂಸ್ ಇದೆ ಹೇಳಿದೆ, ಕಂಟಿನ್ಯೂಸ್ ಇರುತ್ತೆ. ಬಟ್ ನಾಟ್ ಡಿಫ್ರೆನ್ಷಿಯಬಲ್.
ಬಟ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ. ಅಂದರೆ ಇಲ್ಲಿ ಎನ್ ಪೈ ಇಸ್ ನಥಿಂಗ್ ಬಟ್ ವಾಟ್ ಪೈ, 2 ಪೈ, 3 ಪೈ, 4 ಪೈ, 5 ಪೈ, 6 ಪೈ. ಅಂದರೆ ಈ ಪಾಯಿಂಟಲ್ಲಿ ಇಟ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಂತಾರೆ. ಅದೇ ದಿಸ್ ಈಸ್ ವಾಟ್ ದಿ ಆನ್ಸರ್. ಅದೇ ಹೇಳಿದೆ ನಾನು. ಇಲ್ಲಿ ಪೈ ಇದ್ದಾಗ, 2 ಪೈ ಇದ್ದಾಗ, 3 ಪೈ ಇದ್ದಾಗ ಕಂಟಿನ್ಯೂಸ್ ಇರುತ್ತೆ ಬಟ್ ನಾಟ್ ಡಿಫರೆನ್ಷಿಯಬಲ್. ಓಕೆ, ಸೊ ದಿಸ್ ವಿ ಡೋಂಟ್ ವಾಂಟ್. ಓಕೆ, ಅಂದರೆ ಇಲ್ಲಿ ಕೇಳ್ತಿದ್ದಾರೆ, ಇಲ್ಲಿ ಕಂಟಿನ್ಯೂಸ್ ಇರುತ್ತೆ, ಡಿಫರೆನ್ಷಿಯಬಲ್ ಇರುತ್ತೆ. ವೈ? ಬಿಕಾಸ್ ಇಲ್ಲಿ ನೋಡಿ ಸ್ಮೂತ್ ಕರ್ವ್ ಇದೆನಾ. ಓಕೆ, ಸೊ ದಟ್ ಈಸ್ ವೈ ದಿಸ್ ಈಸ್ ರಾಂಗ್ ಆನ್ಸರ್. ಅಂದರೆ ಇಲ್ಲಿ ಪೈ ಬೈ 2, 3 ಪೈ ಬೈ 2. ಸೊ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 is nothing but pi by 2, 3 pi by 2, 4 pi by 2, 5 pi by 2. It is continuous and differentiable. ಬಟ್ ಅವ್ರು ಏನು ಕೇಳಿದ್ದಾರೆ, ವಿಚ್ ಒನ್ ಇಸ್ ದಿ ರೈಟ್ ಅಂತ ಹೇಳಿದ್ರು. ಸೊ ಈ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗುತ್ತೆ, ಡಿಫರೆನ್ಷಿಯಬಲ್. ಬಟ್ ಏನು ಕೊಟ್ಟಿದ್ದಾರೆ, ನಾಟ್ ಡಿಫರೆನ್ಷಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೈ. ಸೊ ಎಫ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ. ಎನ್ ಪೈ ಇಸ್ ನಥಿಂಗ್ ಬಟ್ ಪೈ, 2 ಪೈ, 3 ಪೈ. ಓಕೆ, ನೌ ಜಸ್ಟ್ ಟೇಕ್ ಡೌನ್ ನೆಕ್ಸ್ಟ್ ಕ್ವಶನ್. ಓಕೆ, ನಾವು ಈಗ ನೋಡಿ ಕೆಲವೊಂದು ಡಿಫ್ರೆನ್ಷಿಯೇಷನ್ ಕ್ವಶನ್ ಸಾಲ್ವ್ ಮಾಡೋಣ ಡೈರೆಕ್ಟಾಗಿ. ದಿಸ್ ಈಸ್ ಈಸಿ ಕ್ವಶನ್ಸ್. ಇವೆಲ್ಲ ಏನಾಗುತ್ತೆ, ನಿಮ್ಮ ಡಿಫ್ರೆನ್ಷಿಯೇಷನ್ ಈಸಿಯಾಗಿ ಗೊತ್ತಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತಿದ್ದೀರ. ಏನಿದೆ, ಸೊ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ದೆನ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್. ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ನಾವು ದಿಸ್ ಯು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ನಮ್ಗೆ ಇದನ್ನು ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ದಟ್ ವಿಲ್ ಬಿಕಮ್ ಸೊ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಸೊ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಸಿ, ನಾನು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೆ. ಯು ನೋ ದಟ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಅದೇ ರೀತಿ ಎಕ್ಸ್ ಪ್ಲಸ್ ಅಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಆದರೆ ಹೆಂಗಿದೆ ನಂಗೆ. ಆಮೇಲೆ ಏನು ಮಾಡಬೇಕು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5ನ ಡಿಫ್ರೆನ್ಷಿಯೇಟ್ ಮಾಡೋದು. ಓಕೆ, ಅವಾಗ ಏನು ಬರುತ್ತೆ ನೋಡಿ, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಎಕ್ಸ್ ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2x ಆಗುತ್ತೆ. ಪ್ಲಸ್ 5ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಓಕೆ, ಟೋಟಲ್ ಆಗಿ ನಮ್ಗೆ ಏನು ಬರುತ್ತೆ, ಸೊ 2x ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಓಕೆ, ದಿಸ್ ಈಸ್ ವಾಟ್ ದಿ ಆನ್ಸರ್, ಡಿ ವೈ ಬೈ ಡಿ ಎಕ್ಸ್. ಇದನ್ನು ನೋಡಿ ಚೆಕ್ ಮಾಡಿ, 2x ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ದಿಸ್ ಈಸ್ ವಾಟ್ ದಿ ಆನ್ಸರ್. ಓಕೆ, ಸೊ ನಾವು ವಿಲ್ ಗೋ ಫಾರ್ ನಿಮಗೆ ಬರ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಓಕೆ, ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ಏನು ಕೊಟ್ಟಿದ್ದಾರೆ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ನೋಡಿ. ಇಲ್ಲಿ ಏನು ಮಾಡಿ, ಸೊ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಅಂತ. ಫಸ್ಟ್ ಆಫ್ ಆಲ್ ಯು ಜಸ್ಟ್ ಸಿ, ನಾವು ಎಲ್ಲ ಕಾಂಪೋಸಿಟ್ ಫಂಕ್ಷನ್ಸ್ ಈಸ್ ನಥಿಂಗ್ ಬಟ್ ವಾಟ್ ಹಿಯರ್, ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಲೆಟ್ ಅಸ್ ಗಿವ್ ವಾಟ್ ಈಸ್ ಕಾಂಪೋಸಿಟ್ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಹೆಂಗೆ ಮಾಡ್ಬೇಕಂತೇಳಿ. ಸಪೋಸ್ ದೇ ಹ್ಯಾವ್ ಗಿವನ್ ಎಫ್ ಆಫ್ ಜಿ ಆಫ್ ಹೆಚ್ ಆಫ್ ಪಿ ಆಫ್ ಎಫ್ ಆಫ್ ಪಿ ಆಫ್ ಮತ್ತು ಅಂತ ಹೇಳೋಣ ಕೆ ಆಫ್ ಎಲ್ ಆಫ್ ಎನ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದೆ. ಇವೆಲ್ಲ ಫಂಕ್ಷನ್ಸ್. ಓಕೆ, ಇವೆಲ್ಲ ಫಂಕ್ಷನ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂತೇಳಿ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿ ಕೊಟ್ಟಾಗ ಸೊ ನಾವೇನು ಮಾಡಬೇಕಂದ್ರೆ, ಇವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ಏನಾಗುತ್ತೆ, ಈ ಎಫ್ ಡ್ಯಾಶ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ನ ಡಿಫ್ರೆನ್ಷಿಯೇಟ್ ಮಾಡಿ ಉಳಿಕಿದ್ದೆಲ್ಲ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಜಿ ಆಫ್ ಹೆಚ್ ಆಫ್ ಪಿ ಆಫ್ ಕೆ ಆಫ್ ಎಲ್ ಆಫ್ ಎನ್ ಆಫ್ ಎಕ್ಸ್. ಇದಾಯ್ತಾ, ಇದು ಬಿಟ್ಬಿಡಿ. ಈಗ ಮತ್ತೆ ಅದನ್ನ ಒಳಗಿನ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಜಿ ಡ್ಯಾಶ್ ಆಫ್ ಉಳ್ಕಿದ್ದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಹೆಚ್ ಆಫ್ ಪಿ ಆಫ್ ನೆಕ್ಸ್ಟು ಕೆ ಆಫ್ ಎಲ್ ಆಫ್ ಎನ್ ಆಫ್ ಎಕ್ಸ್. ಓಕೆ, ಇಷ್ಟು ಬರ್ಕೊಂಡ್ರೆ ನೆಕ್ಸ್ಟ್ ಇದಾಯ್ತಾ, ಇವು ಎರಡು ಬಿಟ್ಬಿಡಿ ಈಗ. ಸೊ ಮತ್ತೆ ಇದ್ರ ಒಳಗಿನ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಹೆಚ್ ಆಫ್ ಎಸ್ ಡ್ಯಾಶ್ ಆಫ್ ಪಿ ಆಫ್ ಕೆ ಆಫ್ ಎಲ್ ಆಫ್ ಎನ್ ಆಫ್ ಎಕ್ಸ್. ಓಕೆ, ಇದಾಯ್ತಾ. ನಾವು ಸೊ ಇದಾದಮೇಲೆ ಸೊ ನಾವು ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಇಷ್ಟು ಮುಗೀತು, ಹೆಚ್ಚು ಮುಗೀತಾ. ಈಗ ಪಿ ಆಫ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಪಿ ಆಫ್ ಹೆಚ್ ಆಫ್ ಪಿ ಆಫ್ ಕೆ ಆಫ್ ಎಲ್ ಆಫ್ ಎನ್ ಆಫ್ ಎಕ್ಸ್. ಓಕೆ, ಇಷ್ಟ ಆಯಿತು. ನಾವು ಇದಾಯ್ತಾ. ನೆಕ್ಸ್ಟು ಇದು ಪಿನ ಬಿಟ್ಬಿಡಿ. ಆಮೇಲೆ ಕೆನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕೆ ಆಫ್
ಕೆ ಡಿಫ್ರೆನ್ಷಿಯೇಷನ್ ಆಫ್ ಕೆ ಎಲ್ ಆಫ್ ಎನ್ ಆಫ್ ಎಕ್ಸ್ ಇಷ್ಟೈತೆ. ನೆಕ್ಸ್ಟ್ ಇದಾಯ್ತಾ, ನೆಕ್ಸ್ಟು ಎಲ್ ಆಯ್ತು, ಈ ಕೆ ಆಯ್ತಾ, ನೆಕ್ಸ್ಟ್ ಇದ್ರೆಲ್ಲ ಬಿಟ್ಬಿಡಿ. ಒಳಗೆ ಏನು ಮಾಡಬೇಕು, ಎಲ್ನ ಡಿಫ್ರೆನ್ಷಿಯೇಟ್ ಮಾಡಿ, ಎಲ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಲ್ ಆಫ್ ಎನ್ ಆಫ್ ಎಕ್ಸ್. ಓಕೆ, ಇಷ್ಟು ಮುಗೀತಾ. ಸೊ ಇದು ಮಾಡಿದ್ಮೇಲೆ ಎಲ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ವಾಪಸ್ ಲಾಸ್ಟ್ ಉಳಿದಿದ್ದನು ಎನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಎನ್ ಡ್ಯಾಶ್ ಆಫ್ ಎಕ್ಸ್. ಇಷ್ಟೆಲ್ಲ ಆದಮೇಲೆ ಕೂಡ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದೆ. ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1. ಸೊ ಇಷ್ಟೆಲ್ಲ ಮಾಡ್ಬೇಕು ನೀವು ಡಿಫ್ರೆನ್ಷಿಯೇಟ್ ಮಾಡುವಾಗ. ಸೊ ಡಿಫ್ರೆನ್ಷಿಯೇಟ್ ಮಾಡೋಂದ್ರೆ ಇದು ದೊಡ್ಡ ಫಂಕ್ಷನ್ ಕೊಟ್ಟಿದ್ದೀನಿ ನಾನು. ಸೊ ಎಫ್ ಆಫ್ ಜಿ ಆಫ್ ಇದೇನು ಕಾಂಪೋಸಿಟ್ ಫಂಕ್ಷನ್. ಬಟ್ ಸೊ ಮೀನಿಂಗ್ ಏನು, ಸಪೋಸ್ ಲೆಟ್ ಅಸ್ ಕನ್ಸಿಡರ್ ನಾನು ಬಾಡಿನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಮಗೆ ಪೂರಾ ಬಾಡಿನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ನೆಕ್ಸ್ಟು ವಿಲ್ ಗೋ ಫಾರ್ ಹೆಡ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಹೆಡ್ನ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಆಮೇಲೆ ಹೆಡ್ಡಿನ ಒಳಗೆ ಐಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ಐಸ್ ಆಯಿತಾ, ಐಸ್ ಒಳಗಡೆ ಏನಿರುತ್ತೆ, ರೆಟಿನಾ ಇರುತ್ತೆ, ರೆಟಿನಾ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ರೆಟಿನ ಡಿಫ್ರೆನ್ಷಿಯೇಟ್ ಮಾಡಿ. ರೆಟಿನಾ ಆಯಿತಾ, ರೆಟಿನಾ ಒಳಗೆ ಏನಿರ್ತವೆ, ಟಿಶ್ಯೂಸ್ ಇರ್ತವೆ, ಟಿಶ್ಯೂಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮತ್ತು ಟಿಶ್ಯೂಸ್ ಆಯಿತಾ, ಮತ್ತೇನು ಟಿಶ್ಯೂಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಆಮೇಲೆ ಟಿಶ್ಯೂ ಒಳಗೆ ಏನಿರುತ್ತೆ, ಮತ್ತು ಸೆಲ್ನ ಡಿಫ್ರೆನ್ಷಿಯೇಟ್. ಅದೇ ಥರ ಈ ಥರ ಕಾಂಪೋಸಿಟ್ ಫಂಕ್ಷನ್ ಆದಾಗ ಒಂದಾದ್ಮೇಲೆ ಪ್ರತಿಯೊಂದು ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಾವು ಯು ಜಸ್ಟ್ ಇಲ್ಲೇನಿದೆ, ಸೊ ವೈ ಆಫ್ ಸೈನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ದಿಸ್ ಯು ಕ್ಯಾನ್ ರೈಟ್ ಆಸ್, ಇವು ಬಸ್ಟ್ ಬರ್ಕೊಳ್ಳಿ, ವೈ ಆಫ್ ಸೈನ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್. ಫಸ್ಟ್ ಏನು ಮಾಡಿ, ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದೇನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಸ್ಕ್ವೇರ್. ಓಕೆ, ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಇದಾಯ್ತಾ, ಸೈನ್ ಎಕ್ಸ್ನ ಸೈನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ವಾ, ಈಗ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಇದು ಎಷ್ಟಾಯ್ತಾ, ಇದು ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಷ್ಟು. ಆಮೇಲೆ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2x. ಓಕೆ, ನಾವೇನು ಮಾಡಿದ್ದೀವಿ, ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ನಮ್ಗೆ ಏನು ಬಂತು ನೋಡಿ, ಸೊ ದಿಸ್ ವಿಲ್ ಬಿಕಮ್ ಕಾಸ್ ಆಫ್, ಸೊ 2x ಇಂಟು ಇಲ್ಲಿರುತ್ತೆ ನೋಡಿ ಎಲ್ಲಾದರೂ, ಸೊ 2x ಇಂಟು ಕಾಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಸೈನ್ ಎಕ್ಸ್ ಸ್ಕ್ವೇರ್. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಹೆಂಗೆ ಬರಿಬೋದು, ಲಾಸ್ಟ್ ಫೈನಲ್ ಆನ್ಸರ್ ಮೈನಸ್ ಇಂಟು 2x ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಸ್ಕ್ವೇರ್. ಇದು ಚೆಕ್ ಮಾಡಿ, ಇದು ಎಲ್ಲಾದರೂ ಇದ್ದಾನೆ ಕಾಸ್ ಎಕ್ಸ್ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನಾವು ಯು ಶುಡ್ ನೋ ಕೆಲವೊಂದು ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ದಟ್ ಈಸ್ ವಾಟ್ ಡಿಫ್ರೆನ್ಸಿಯೇಷನ್ ಆಫ್ ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಿಮ್ಗೆ. ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ, ಇದು ಗೊತ್ತಿರಬೇಕು ನಿಮ್ಗೆ. ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಅಂದರೆ ಅದೇ ಥರ ನಿಮ್ಗೆ ಎಕ್ಸ್ ಟು ದಿ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಎಕ್ಸ್ ಟು ದಿ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಈಸ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1, ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಅದೇ ಥರ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ವೈ ಕೊಟ್ಟಿದ್ದಾರೆ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ವೈ ಬರ್ಕೊಳ್ಳಿ, ವೈ ಈಸ್ ಈಕ್ವಲ್ ಟು ಏನಿದೆ, ವೈ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ಎ ಪ್ಲಸ್ ಎ ಟು ದಿ ಪವರ್ ಎ. ಓಕೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡು ಹಿಡಿದು, ಸೊ ಇದೆಲ್ಲ ಬರ್ಕೊಳ್ಳೋದು ಬೇಕಾಗಿಲ್ಲ ನೀವು. ಓಕೆ, ಸೊ ಡೈರೆಕ್ಟಾಗಿ ಮಾಡ್ಬೋದು. ವೈ ಬಿಕಾಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿರಲ್ಲ ನಿಮ್ಗೆ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಡಿ ವೈ ಬೈ ಡಿ ಎಕ್ಸ್ ಬರೀರಿ ಹೆಂಗಿದ್ದಂಗೆ. ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ. ಓಕೆ, ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಎನ ರಿಪ್ಲೇಸ್ ಮಾಡಿ ಏನು ಕೊಟ್ಟಿದ್ದಾರೆ, ಎನ್ನ ರಿಪ್ಲೇಸ್ ಮಾಡಿ ಏನು ಕೊಟ್ಟರೆ ಎ ಕೊಟ್ಟಿದ್ದಾರೆ. ಅಂದರೆ ಏನದು ಕಾನ್ಸ್ಟೆಂಟು, ಅದು ಎಕ್ಸ್ ಟು ದಿ ಪವರ್ ಏನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎ ಇಂಟು ಎಕ್ಸ್ ಟು ದಿ ಪವರ್ ಎ ಮೈನಸ್ 1. ಓಕೆ, ಪ್ಲಸ್ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ ಇಲ್ಲಿ ಗೆಟ್ 0 ವ್ಯಾಲ್ಯೂ. ಓಕೆ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, ಅದಕ್ಕೆ ದಿಸ್ ಇಸ್ ವೈ ಡಿ 0. ಸೊ ಉಳಿಕಿದ್ದು ಏನು ಬರುತ್ತೆ ನಮಗೆ, ಎ ಟು ದಿ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಲಾಗ್. ಎಲ್ಲಿದೆ ನೋಡಿ, ಇಲ್ಲಿದೆನಾ. ಸೊ ಏನಿಲ್ಲ ಅಂದರೆ ಇಲ್ಲಿ ಈ ಇರುತ್ತಂತ ಅರ್ಥ. ಓಕೆ, ಇಲ್ಲಿ ಬರ್ದಿನಿ ನಾನು, ಇಲ್ಲಿ ಇಲ್ಲ ಸರ್ ಅಂತ ಹೇಳ್ಬೇಡಿ. ಓಕೆ, ಇಲ್ಲಿ ಏನಿಲ್ಲ ಅಂದರೆ ಈ ಇರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ವೈ ಯಾವ್ದು ಆನ್ಸರ್ ಕರೆಕ್ಟ್ ನಮಗೆ, ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಎಕ್ಸ್ ಟು ದಿ ಪವರ್ ಎಕ್ಸ್ ಲಾಗ್ ಎ ಇದೆ ಪ್ಲಸ್ ಎಕ್ಸ್ ಟು ದಿ ಪವರ್ ಎ ಟು ದಿ ಪವರ್ ಎ ಮೈನಸ್ 1 ಇದೆ. ಬಟ್ ಇಲ್ಲಿ ಓಕೆ, ನೀವು ಕನ್ಫ್ಯೂಸ್ ಆಗ್ತಾರೆ, ಇಲ್ಲ ಸಡನ್ನಾಗಿ ಇಲ್ಲ ಇದು ಬಿಡು ಅಂತೇಳಿ ಹಾಕ್ಬಿಡ್ತಾರೆ. ಬಟ್ ಯು ಜಸ್ಟ್ ಸ್ವಲ್ಪ ನೋಡಿ, ಇಲ್ಲೇ ಕೊಟ್ಟಿದ್ದೀನಿ, ಇಲ್ಲೇ ಕೊಟ್ಟಿಲ್ಲ. ಸೊ ದಟ್ ಈಸ್ ವೈ ಕೇರ್ಫುಲಿ ಯು ಶುಡ್ ಸಾಲ್ವ್. ಇದಾಯ್ತಾ. ಅದೇ ಥರ ಸಿಮಿಲರ್ಲಿ ನೋಡಿ, ಸೊ ಇದು ಫಂಕ್ಷನ್ ಮೇಲೆ ಇನ್ನೊಂದು ಫಂಕ್ಷನ್ ಇದೆ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಈಸಿ ಇದೆ, ಏನಿಲ್ಲ. ಸೊ ನಮಗೆ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಟು ದಿ ಪವರ್ ಎಕ್ಸ್ ಕ್ಯೂಬ್. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಯು ಶುಡ್ ನೋ ದಟ್ ಇ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಇ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು,
e to the power x ಡಿಫ್ರೆನ್ಷಿಯೇಟ್ e to the power x ಓನ್ಲಿ. ಆಮೇಲೆ ಏನು ಮಾಡಬೇಕು, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ 1 ಬರುತ್ತೆ, ಅದಕ್ಕೋಸ್ಕರ ಏನು ಬರೀತಿದ್ದಿಲ್ಲ ನಾವು. e to the power x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, e to the power x ಕ್ಯೂಬೇ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ತಿತ್ತು, 3x² ಆಗ್ತಿತ್ತು. ಓಕೆ, ಐ ಆಮ್ ಡೂಯಿಂಗ್ ಡೈರೆಕ್ಟ್ಲಿ. ಓಕೆ, ಭಾಳಷ್ಟು ಕ್ವಶನ್ ಮಾಡಿಸಿದ್ದೀನಿ, ಅದಕ್ಕೋಸ್ಕರ ಎಲ್ಲ ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಸೊ ನಮ್ಗೆ ಏನಾಗುತ್ತೆ, dy/dx = e to the power x² ಇಂಟು 3x². ಎಲ್ಲಿದೆ ನಮಗೆ 3x² ಇಂಟು e to the power x², ಎಷ್ಟು ಬರುತ್ತೆ. ಅದೇ ಥರ ಹಿಯರ್ ಯೂಜಸ್ ಏನು ಕೊಟ್ಟಿದ್ದಾರೆ, y = cos of √x ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರದ್ದು ಏನು ಆನ್ಸರ್ ಬರುತ್ತೆ. ಓಕೆ, ಫಸ್ಟ್ ಏನು ಮಾಡಿ, y ಬರ್ಕೊಳ್ಳಿ, y cos of √x. ಇದನ್ನೇನು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಮತ್ತೆ ಬರಿತಿದ್ದೆ ನೋಡಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು cos x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಮೈನಸ್ sin x, ಯು ರೈಟ್ ಇಟ್ ಮೈನಸ್ sin x, ದಿಸ್ ಈಸ್ dy/dx which is equal to cos x ಡಿಫ್ರೆನ್ಷಿಯೇಟ್ ಮೈನಸ್ sin of √x. ಓಕೆ, ಮೈನಸ್ sin of √x. ಆಮೇಲೆ ಏನು ಮಾಡಿ, ಸೊ √x ನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ಡಿಫ್ರೆನ್ಷಿಯೇಟ್ ಟು √x. ಓಕೆ, ಯು ಶುಡ್ ನೋ ದಟ್ √x ಡಿಫ್ರೆನ್ಷಿಯೇಷನ್ x to the power √x sin of √x ಡಿವೈಡೆಡ್ ಬೈ, ಸೊ √x ಡಿಫ್ರೆನ್ಷಿಯೇಷನ್ ಏನು ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ x to the power 1/2. ಡಿಫ್ರೆನ್ಷಿಯೇಷನ್ ಆಫ್ x to the power 1/2 ಇಸ್ ನಥಿಂಗ್ ಬಟ್, ಸೊ ಯಾವ ಫಾರ್ಮೆಟಲ್ಲಿದೆ, x to the power n ಫಾರ್ಮೆಟಲ್ಲಿದೆ. x to the power n ಡಿಫ್ರೆನ್ಷಿಯೇಷನ್ ಏನಾಗ್ತಿತ್ತು, x to the power n ಡಿಫ್ರೆನ್ಷಿಯೇಷನ್ ಇಸ್ n ಇಂಟು x to the power n - 1 ಆಗ್ತಿತ್ತಾ, x to the power n ಡಿಫ್ರೆನ್ಷಿಯೇಷನ್. ಅದೇ ಥರ ಏನಿದೆ, x to the power 1/2 ಇದೆ, 1/2 ಇಂಟು x to the power 1/2 - 1. ಸೊ ದಿಸ್ ವಿಲ್ ಬಿಕಮ್ ವಾಟ್, 1/2 ಇಂಟು x to the power -1/2. -1/2 ಕೆಳಗೆ ತಂದರೆ ಏನಾಗುತ್ತೆ, +1/2 ಆಗುತ್ತೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 1/2 ಇಂಟು x to the power 1/2. 1/2 ಇಸ್ ನಥಿಂಗ್ ಬಟ್ ವಾಟ್, ರೂಟ. ಅದೇ ಥರ ಇಲ್ಲಿ ಏನಾಗುತ್ತೆ, 2 ಇಂಟು √x ಬರಿತೀನಿ. ಓಕೆ, ಸೊ dy/dx ಏನಾಗುತ್ತೆ, ಮೈನಸ್ sin of √x ಡಿವೈಡೆಡ್ ಬೈ 2 ಇಂಟು √x. ಎಲ್ಲಿದೆ ನೋಡಿ, ಇವೆರಡು ನೋಡಿ ಸೇಮ್ ಇದೆ, ಬಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಈ ಥರ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಸೊ ನೀವು ಕೇರ್ಫುಲ್ಲಾಗಿ ಮಾಡಬೇಕು. ಓಕೆ, ದಟ್ ಈಸ್ ವೈ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ನಾವು ಇದು ಲಿಟಲ್ ಬಿಟ್ ಕಾಂಪ್ಲಿಕೇಟ್ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಗೊತ್ತಿರಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನು, ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇದು ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನು, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, y = ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ √x ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಬರೀ ಸೀಕೆಂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅದರೊಳಗೆ ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಫಸ್ಟ್ ಬರ್ಕೊಳ್ಳಿ. ಸೊ y = ಸೀಕೆಂಟ್ ಆಫ್ ಟ್ಯಾನ್ ಆಫ್ √x ಅಂತ ಕೊಟ್ಟಿದ್ದಾರೆ. ಓಕೆ, ಸೀಕೆಂಟ್ ಆಫ್ ಟ್ಯಾನ್ ಆಫ್ √x ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, dy/dx ವಿಚ್ ಇಸ್ ಈಕ್ವಲ್ ಟು, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬಂತು, ಸೀಕೆಂಟ್ ಆಫ್, ಇಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ಬರ್ರಿ. ಓಕೆ, ಇಲ್ಲಿ ಏನಿರುತ್ತೆ ಅದು ಬರೆದು ಬಿಡೋಕೆ ಇಲ್ಲಿ. ಓಕೆ, ಸೊ ವಾಟ್ ವಿಲ್ ಗೆಟೆಡ್, ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಅಂದರೆ ಸೀಕೆಂಟ್ ಆಫ್ ಟ್ಯಾನ್ ಆಫ್ √x. ಓಕೆ, ಇಂಟು ಟ್ಯಾನ್ ಆಫ್ √x. ಇಲ್ಲಿ ನೋಡಿ ನಾನು ಏನು ಮಾಡ್ತೀವಿ, ಸೀಕೆಂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಇದೆ, ಇಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ಬರ್ತಿದೆ, ಬಟ್ ಇಲ್ಲೇನಿದೆ ಟ್ಯಾನ್ ಆಫ್ √x ಇದನ್ನು, ಅದಕ್ಕೋಸ್ಕರ ಇಲ್ಲಿ ಟ್ಯಾನ್ ಆಫ್ √x. ಇದಾಯ್ತಾ. ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ಡಿಫ್ರೆನ್ಷಿಯೇಟ್ ದಿಸ್ ಟ್ಯಾನ್ ಆಫ್ √x. ಸೊ ಟ್ಯಾನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೊ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಅದೇ ಥರ ಇಲ್ಲೇನು ಮಾಡಿ, ಟ್ಯಾನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ನಮಗೆ, ಸೀಕೆಂಟ್ ಸ್ಕ್ವಯರ್, ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಬಂದಿತ್ತಾ, ಇಲ್ಲೇನಿದೆ √x ಇದೆ, ರೈಟ್ ಇಟ್ √x. √x ಇದೆ, √x ಬರೀ. ಆಮೇಲೆ ಏನು ಮಾಡಬೇಕು, ಈ √xನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಈಗ ಜಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ, √x ಡಿಫ್ರೆನ್ಷಿಯೇಟ್ ಮಾಡಿದರೆ ಎಷ್ಟು ಬಂದಿತ್ತು, ಸೊ √x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 1/2 ಇಂಟು √x ಬಂದಿತ್ತು. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 1/2 ಇಂಟು √x. ಓಕೆ, ಸೊ ನಮ್ಮ ಕಂಪ್ಲೀಟ್ ಆನ್ಸರ್ ಏನು ಬರುತ್ತೆ, ಸೀಕೆಂಟ್ ಆಫ್ ಟ್ಯಾನ್ ಆಫ್ √x ಓಕೆ ಇಂಟು ಸೀಕೆಂಟ್ ಸ್ಕ್ವಯರ್ √x ಡಿವೈಡೆಡ್ ಬೈ ಏನಿದೆ, ಡಿವೈಡೆಡ್ ಬೈ 2 ಇಂಟು √x. ಓಕೆ, ದಿಸ್ ಇಸ್ ವಾಟ್ dy/dx. ಎಲ್ಲಾದರೂ ಇದೆಯಾ ನೋಡಿ. ಓಕೆ, dy/dx ಇಲ್ಲ. ಓಕೆ, ನಾನು ಆಪ್ಷನ್ ತಪ್ಪು ಬರೆದಿದ್ದೀನಿ, ಮೇ ಬಿ ಒಂದು ಯಾವುದೋ ಆನ್ಸರ್ ಮಿಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲೇನಾಗುತ್ತೆ, 2 √x ಬರಬೇಕಿತ್ತು, ಯಾವುದಾದ್ರು ಆನ್ಸರ್ ಮಿಸ್ ಮಾಡಿದ್ದೀನಿ, ಮೇ ಬಿ ಇಲ್ಲಿ ನೋಡಿ. ಯಾಕಂದರೆ ಎರಡು ಆನ್ಸರ್ ಸೇಮ್ ಇರ್ತವೆ ನೋಡಿ, ಇದು ಸೇಮ್ ಇದೆನಾ, ಇವೆರಡು ಸೇಮ್ ಇದಾವೆ. ಇಲ್ಲಿ ನಾನು
ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಬರಿಬೇಕಿತ್ತು, ನಾನು ಮಿಸ್ ಬರ್ದಿಲ್ಲ. ದಟ್ ಈಸ್ ವೈ ಇಲ್ಲಿ ನೋಡಿ, ಇಲ್ಲಿ ಮಿಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಮಗೆ ಆನ್ಸರ್ ನಿಮ್ಗೆ ಕಾಣ್ತಿಲ್ಲ. ಇಲ್ಲಿ ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಬಂದಾಗ ನಮಗೆ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನಾವು ಸೊ ಡೆರಿವೇಟಿವ್ ಆಫ್ e to the power log ex ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಿದ್ದಾರೆ. ಓಕೆ, ಸಿ ದಿಸ್ ಈಸ್ ಲಿಟಲ್ ಬಿಟ್. ಓಕೆ, ಆಪ್ಷನ್ಸ್ ರಾಂಗ್ ಇದಾವೆ ಇದರಲ್ಲಿ. ಓಕೆ, ಆಪ್ಷನ್ಸ್ ರಾಂಗ್ ಇದೆ, ಆಪ್ಷನ್ಸ್ ರಾಂಗ್ ಬರ್ದಿದ್ದೀನಿ. ಆಪ್ಷನ್ಸ್ ಕ್ಯಾನ್ಸಲ್ ಮಾಡಿಬಿಡಮ್ಮ. ಓಕೆ, ಇದರ ಆಪ್ಷನ್ಸ್ ಏನು ಬರ್ತಾವೆ ಅಂದರೆ, ಓಕೆ, ಆಪ್ಷನ್ಸ್ ನಾನು ಬೇರೆ ಕ್ವಶನ್ಸಿಂದ ಬರೆದ್ಬಿಟ್ಟಿದ್ದೀನಿ. ಆಪ್ಷನ್ ಎ ಏನು ತೊಗೊಳ್ಳಿ. ಆಪ್ಷನ್ ಎ ಈಸ್ 1, ಆಪ್ಷನ್ ಬಿ ಈಸ್ ಎಕ್ಸ್, ಆಪ್ಷನ್ ಸಿ ಈಸ್ 0, ಆಪ್ಷನ್ ಡಿ ಈಸ್ ನನ್. ಇವು ಆಪ್ಷನ್ ಇದ್ದರು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ? ಸೊ ಡಿಫ್ರೆನ್ಸಿಯೇಷನ್ ಆಫ್ ಡೆರಿವೇಟಿವ್ ಆಫ್ e to the power log x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದೆ. ಅಂದರೆ ಡಿಫ್ರೆನ್ಷಿಯೇಷನ್ನೇ ಕಂಡುಹಿಡಿ ಅಂತ ಹೇಳ್ತಿದೆ. ಓಕೆ, ಸೊ ಏನಿದೆ? ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಹ್ಯಾಸ್ y ಈಸ್ ಈಕ್ವಲ್ ಟು e to the power log e x. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ನಾವು ಲಾಗ್ ಪ್ರಾಪರ್ಟೀಸ್ ಮಾಡುವಾಗ ಕಲ್ತಿದ್ವಿ. ಸೊ ಲಾಗ್ ಪ್ರಾಪರ್ಟೀಸ್ ನಥಿಂಗ್ ಬಟ್ ವಾಟ್? a to the power log a. ಓಕೆ, a to the power log a ಇಂಟು ಎಕ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಬೇಸ್ ಸೇಮ್ ಇದೆ, ಇಲ್ಲಿ ಲಾಗ್ ಬೇಸ್ ಸೇಮ್ ಇದೆ. ಸೊ ಈ ಥರ ಬೇಸ್ ಸೇಮ್ ಬಂದಾಗ 2, ಇಲ್ಲಿ ಬೇಸ್ ಸೇಮ್ ಬಂದಾಗ 2. ಸೊ ದಿಸ್ ವಿಲ್ ರಿಸಲ್ಟೆಂಟ್ ವಿಲ್ ಗಿವ್ ಎಸ್ ಎಕ್ಸ್. ಅದೇ ಥರ ಸಪೋಸ್ ಇಲ್ಲಿ ನೋಡಿ, ಇಲ್ಲಿ 10 to the power ಲಾಗ್ ಎಕ್ಸ್ ಅಥವಾ ಲಾಗ್ ವೈ ಬೇಸ್ 10 ಅಂತ ಬಂದಾಗ ದಿಸ್ ವ್ಯಾಲ್ಯೂ ಇಸ್ ವೈ. ಇಲ್ಲಿ ಬೇಸ್ ಸೇಮ್ ಇದ್ದು, ಇಲ್ಲಿ ಲಾಗ್ ಬೇಸ್ ಸೇಮ್ ಇತ್ತು, ಮತ್ತು ಇಲ್ಲಿ ಬೇಸ್ ಸೇಮ್ ಇದ್ದಾಗ ದೆನ್ ಇಲ್ಲಿ ಇಟ್ ಹ್ಯಾಸ್ ದಿಸ್ ರಿಸಲ್ಟೆಂಟ್. ಅದೇ ಥರ ಇಲ್ಲಿ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು ಇಲ್ಲಿ ಬೇಸ್ ಸೇಮ್ ಇದೆ, ಇಲ್ಲಿ ಬೇಸ್ ಸೇಮ್ ಇದೆನಾ. ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ವೈ ಎಕ್ಸ್. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಿಸ್ ವಿಲ್ ಬಿಕಮ್ ವಾಟ್? dy by dx. ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ಬರುತ್ತೆ. ಓಕೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಸೊ 1 ಬರುತ್ತೆ. ಈ ಥರ ನೋಡಿ ಟ್ರಿಕ್ಕಿ ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಮತ್ತೆ ಲಾಗ್ ಅಪ್ಲೈ ಮಾಡಿ ಅದು ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ನಥಿಂಗ್, ಏನಿಲ್ಲ ಇಲ್ಲಿ. ಏನಾಗಿದೆ? ಸೊ ನಮಗೆ ದಿಸ್ ವ್ಯಾಲ್ಯೂ ಇಸ್ ಕಂಪ್ಲೀಟ್ ವ್ಯಾಲ್ಯೂ ಇಸ್ ಎಕ್ಸ್. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು 1 ಬರುತ್ತೆ. ಸೊ ದಟ್ ಈಸ್ ವಾಟ್ ಯು ರೈಟ್ ಇಟ್. ಓಕೆ, ಅಂಡರ್ಸ್ಟುಡ್? ಸೊ ನಿಮಗೆ ಫಾಸ್ಟ್ ಅನಿಸಿದ್ರೆ ಅಥವಾ ನಿಮ್ಗೆ ಸ್ಲೋ ಅನಿಸಿದ್ರೆ ನೀವು 1.5 ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಅಥವಾ ನೀವು ಫಾಸ್ಟ್ ಅನಿಸಿದರೆ ನೀವು ರೆಡ್ಯೂಸ್ ಮಾಡ್ಬೋದು. ಓಕೆ, ನೀವು ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಸೊ ಇಫ್ y ಈಸ್ ಈಕ್ವಲ್ ಟು ರೂಟ್ ಆಫ್ e to the power ರೂಟ್ ಎಕ್ಸ್ ದೆನ್ dy by dx ಏನಾಗುತ್ತೆ? ಇದನ್ನೇನಾಗುತ್ತೆ? ಸೊ ಇಷ್ಟೆಲ್ಲ ಆನ್ಸರ್ಸ್ ಇದ್ದಾವೆ, ಇದರಲ್ಲಿ ಯಾವ್ದಾರು ಒಂದು ಬರುತ್ತೆ ಅಂತ ಹೇಳ್ತಿದ್ರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ y ಈಸ್ ಈಕ್ವಲ್ ಟು, ಸೊ y ಈಸ್ ಈಕ್ವಲ್ ಟು ರೂಟ್ ಆಫ್ e to the power ರೂಟ್ ಎಕ್ಸ್. ಮೀನಿಂಗ್ ಏನು? ಸೊ ಇಯರ್ e to the power ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ e to the power ರೂಟ್ ಎಕ್ಸ್ ಟು ದಿ ಪವರ್ 1/2 ಅಂತ ಹೇಳ್ತಿದ್ದರು. ಓಕೆ, ಸೊ ಯು ನೋ ದಟ್ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಎಕ್ಸ್ ಟು ದಿ ಪವರ್ n ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಟು ದಿ ಪವರ್ n ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗ್ತಿತ್ತು? ಓಕೆ, ವಾಟ್ ಯು ಆರ್ ಗೆಟಿಂಗ್ n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1. ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಮಾಡಿ. ಓಕೆ, ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಮಾಡಿದಾಗ ಏನಾಗುತ್ತೆ? 1 ಡಿವೈಡೆಡ್ ಬೈ 2 ಇಂಟು e to the power ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. ಸೊ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 1 ಡಿವೈಡ್ ಬೈ 2 ಇಂಟು e to the power ಎಕ್ಸ್ ಟು ದಿ ಪವರ್ 1/2 ಮೈನಸ್ 1. ಇಷ್ಟ ಆಯಿತಾ? ಇದು ಇಷ್ಟ ಆಯ್ತು. ನಾವು ಯು ಜಸ್ಟ್ ಇಷ್ಟ ಆದಮೇಲೆ ಆಮೇಲೆ ಮಾಡಬೇಕು? e to the power ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. e to the power ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? e to the power ರೂಟ್ ಎಕ್ಸೇ ಬರುತ್ತೆ. e to the power ಎಕ್ಸ್ ಮಾಡಿದ್ರೆ e to the power ಎಕ್ಸೇ ಬರುತ್ತೆ. ಬಟ್ ಇಲ್ಲೇನಿದೆ? e to the power ರೂಟ್ ಎಕ್ಸ್ ಇದೆ. e to the power ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ e to the power ರೂಟ್ ಎಕ್ಸೇ ಬರುತ್ತೆ. ಆಮೇಲೆ ಏನು ಮಾಡಬೇಕು? ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ. ಲಿಟ್ಲ್ ಬಿಟ್ 1 ಡಿವೈಡೆಡ್ ಬೈ 2 e to the power ರೂಟ್ ಎಕ್ಸ್ ಟು ದಿ ಪವರ್ ಮೈನಸ್ 1/2 ಇದೆ. 1/2 ಮೈನಸ್ 1 ಅಂದರೆ ಮೈನಸ್ 1/2 ಇರ್ತದೆ. e to the power ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಈಗ ಮಾಡಿದ್ದೀನಿ ನೋಡಿ. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಬಂದಿದೆ? 1 ಡಿವೈಡೆಡ್ ಬೈ 2 ಇಂಟು ರೂಟ್ ಎಕ್ಸ್ ಇಷ್ಟು ಬಂದಿತ್ತಾ? ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಪವರ್ ಇದ್ದಾಗ ಇಲ್ಲಿ ಡಿನಾಮಿನೇಟರ್ ಬಂದಾಗ ಏನಾಗುತ್ತೆ ಅದು? ಸೊ ದಿಟ್ ವಿಲ್ ಬಿಕಮ್ e to the power ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 2 ಇಂಟು 2 ಏನಾಗುತ್ತೆ? 4 ಆಗುತ್ತೆ. 2 ಇಂಟು 2 ಇದು 2 ಇಂಟು 2 ಮಾಡಿದರೆ 4 ರೂಟ್ ಎಕ್ಸ್ ಆಗುತ್ತೆ. ಇದು ಡಿನಾಮಿನೇಟರ್ ಬಂದಾಗ e to the power ರೂಟ್ ಎಕ್ಸ್ ಟು ದಿ ಪವರ್ 1/2. 1/2 ಇಸ್ ನಥಿಂಗ್ ಬಟ್ ವಾಟ್? ರೂಟ್ ಆಗಿ. ಓಕೆ, ಸೊ ದಿಸ್ ಕಂಪ್ಲೀಟ್ ಆಗಿ ಲಾಸ್ಟಾಗಿ ಏನು ಬರೀಬೋದು? e to the power ರೂಟ್ ಎಕ್ಸ್ ಡಿವೈಡೆಡ್ ಬೈ 4 ರೂಟ್ ಎಕ್ಸ್ ಅದೇ. ಸೊ 1/2ನ e to the power ರೂಟ್ ಎಕ್ಸ್ ಅಂತ ಬರೀತೀವಿ. ಸೊ ದಿಸ್ ಈಸ್ ವಾಟ್ ಆನ್ಸರ್. ಎಲ್ಲಿದೆ ನೋಡಿ?
ಓಕೆ. ಸೊ ಎಲ್ಲಿದೆ ಹಿಯರ್ 4th ಆಪ್ಷನ್, ದಿಸ್ ಈಸ್ ಕರೆಕ್ಟ್. ಓಕೆ, ಕಾಪಿ ಮಾಡ್ಕೊಳ್ಳಿ. ಓಕೆ. ಸೊ ಕೆಲವೊಂದು ಕ್ವಶನ್ಸ್, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಏನು ಬಂದಿದೆ ನೋಡಿ. ಓಕೆ, ನಾವು ಸೊ ಡೆರಿವೇಟಿವ್ ಆಫ್ e to the power sin inverse of x. sin inverse of x ಡೆರಿವೇಟಿವ್ ಏನು? e to the power sin inverse. ಫಸ್ಟ್ ಏನು ಮಾಡಿ, ಲೆಟ್ ಅಸ್ ಕನ್ಸಿಡರ್ ದಿಸ್ y is equal to e to the power sin inverse of x. sin inverse of x ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಸೊ ದೆನ್ ಇಟ್ ವಿಲ್ ಬಿಕಮ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ, ಸೊ ದೆನ್ ಇಟ್ ವಿಲ್ ಬಿಕಮ್ dy by dx ದಟ್ ಈಸ್ ಈಕ್ವಲ್ ಟು e to the power x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿ e to the power x ಬರ್ತಿತ್ತಾ, e to the power x. ಬಟ್ ಇಲ್ಲಿ ಏನಿದೆ, e to the power sin inverse of x ಇದೆ. e to the power sin inverse of x ಹಿಂಗಿದ್ದಂಗೆ ಬರು. ಆಮೇಲೆ ಏನು ಮಾಡಿ, ಈ sin inverse of x ನ ಡಿಫ್ರೆನ್ಷಿಯೇಟ್ ಮಾಡಬೇಕು. sin inverse of x ಡಿಫ್ರೆನ್ಸಿಯೇಷನ್ ಏನು? sin inverse of x ಡಿಫ್ರೆನ್ಸಿಯೇಷನ್ ದಟ್ ಈಸ್ ಈಕ್ವಲ್ ಟು ಏನು? 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಫಾರ್ಮುಲಾ. ಸೊ ಅದೇ ಥರ sin inverse x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನಾನು ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಓಕೆ, ನಾವೇನು ಮಾಡ್ತಿದ್ದೀವಿ, ಫಸ್ಟ್ ಏನು ಮಾಡ್ತಿದ್ವಿ, ಫಸ್ಟ್ ಇದನ್ನು ಬರ್ಕೊಳ್ತಿದ್ದೀವಿ, ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ sin inverse of x ಮಾಡ್ತಿದ್ದೆ, ಎಲ್ಲ ಮಾಡ್ತಿಲ್ಲ ನಾನು. ಸೊ ಡೈರೆಕ್ಟಾಗಿ e to the power x, e to the power sin inverse of x ಡಿಫ್ರೆನ್ಷಿಯೇಷನ್ e to the power sin inverse of x. ಆಮೇಲೆ ಏನು ಮಾಡಬೇಕು, sin inverse of x ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. sin inverse of x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟೇ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಲಾಗ್ ಆಫ್ y is equal to log x ಅಂತಿದೆ. ಸೊ y is equal to log x ಅಂತ ಅಂದಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿದರೆ, ಸೊ y ಯು ಬೈಟ್ ಇಟ್ ಆಸ್ log x. ಫಸ್ಟ್ನ ಏನು ಮಾಡಿ, ನೀವು log x ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, log x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಕಂಪ್ಲೀಟ್ ಲಾಗ್ ಈಸ್ ಕನ್ಸಿಡರ್ಡ್ ಆಸ್ ಮೈ ಬಾಡಿ. ಲಾಗ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ ಸಮಥಿಂಗ್ ಡಿಫ್ರೆನ್ಷಿಯೇಷನ್. ಸಪೋಸ್ ಲಾಗ್ ಆಫ್ ಏನಾದ್ರು ವ್ಯಾಲ್ಯೂ ಇದೆ. ಓಕೆ, ಏನಾದ್ರು ವ್ಯಾಲ್ಯೂ ಇದೆ, ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ಡಿಫ್ರೆನ್ಷಿಯೇಟ್ 1 ಡಿವೈಡೆಡ್ ಬೈ ಸಮಥಿಂಗ್ ಆಗುತ್ತೆ. ಸೊ ಆಮೇಲೆ ಏನು ಮಾಡಬೇಕು, ಈ ಸಮಥಿಂಗ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಈ ಸಮಥಿಂಗ್ನ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ದೆನ್ ಇಟ್ ಈಸ್ ವಾಟ್, ದಟ್ ಈಸ್ ವಾಟ್ ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಅದೇ ಲಾಗ್ ಆಫ್ ಸಮಥಿಂಗ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಲಾಗ್ ಎಕ್ಸ್. ಓಕೆ, ಆಮೇಲೆ ಏನು ಮಾಡಬೇಕು, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇದಿಸ್ ಒಳಗಿನ ಪೋರ್ಷನ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಎಕ್ಸ್. ನಮಗೇನು ಬರುತ್ತೆ, 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಸೊ ಅಥವಾ dy ಬೈ dx ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ದಿಲ್ಲ ನಾನು. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dy ಬೈ dx ವಿಲ್ ಗೆಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್. ದಿಸ್ ಇಸ್ ವಾಟ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. Now we just see if y is equal to log of 7. See, you should know the properties of log. Log properties ಗೊತ್ತಿದ್ರೆ this question is easy. So that is ನಾನು ಏನು ಬರ್ಸಿದೆ, log of b base a. ಇದನ್ನು ಹೆಂಗೆ ಬರಿಬೋದು ಅಂದರೆ, ಸೊ log of b ಡಿವೈಡೆಡ್ ಬೈ log of a. ಸೊ ಇಲ್ಲಿ ಏನಿಲ್ಲ ಅಂದರೆ e ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಏನಿಲ್ಲ ಅಂದರೆ e ಇರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ log of b base a ಅಂತ ಬಂದಾಗ log of b ಡಿವೈಡೆಡ್ ಬೈ log of a. ಅದೇ ಥರ ಇಲ್ಲಿ ನೋಡಿ, y is equal to ಏನಿದೆ, y is equal to log x base 7. So this I can write as log x divided by log of 7. ಈ ಥರ ಬರಿಬೋದು. ಓಕೆ, ಸೊ ದಿಸ್ y ವ್ಯಾಲ್ಯೂ ಇಷ್ಟು ಬಂತು. ನಾವೇನು ಕಂಡಿಡಿ ಅಂತ ಹೇಳಿದ್ರೆ y dy by dx ಕಂಡಿಡಿದ್ರೆ, ಸೊ ದಿಸ್ ಇಸ್ log 7 is a constant. ಓಕೆ, log 7 ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ. ಸೊ 1 ಡಿವೈಡೆಡ್ ಬೈ log 7 is constant that you write outside. Now differentiate this with respect to x. Differentiate with respect to x ಮಾಡಿದಾಗ ಏನಾಗುತ್ತೆ, ಸೊ dy by dx that is equal to 1. ಇದನ್ನು ಹೊರಗೆ ತೊಗೊಂಡಿದ್ದೀವಿ. ನಾವು ಈ ಡಿಫ್ರೆನ್ಷಿಯೇಟ್ ದಿಸ್ ಲಾಗ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ 1 ಡಿವೈಡೆಡ್ ಬೈ ಲಾಗ್ 7 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 ಡಿವೈಡೆಡ್ ಬೈ ಲಾಗ್ 7. ಲಾಗ್ ಎಕ್ಸ್ ಈಗ ಮಾಡಿದ್ದೀವಲ್ಲ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್, ಬಟ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಬಂದಿತ್ತಾ. ಓಕೆ, ಈಗ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಚೆಕ್ ಮಾಡಿ ಎಲ್ಲಾದರೂ ಇದನ್ನು, ಇಲ್ಲ ಇದನ್ನು. So this is what the answer. Okay, so I just copied this question or answer. Okay, so we'll go for next question. Okay, so now ಇನ್ನೇನು ಕೊಟ್ಟಿದ್ದಾರೆ, ಸೊ ಲಾಗ್ ಎಕ್ಸ್ y is equal to log. ಈಗ ಡಬಲ್ ಡಿಫ್ರೆನ್ಷಿಯೇಷನ್ ನೋಡಿ, ಅಂದರೆ ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದಷ್ಟೇ ಅಲ್ಲದೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ, 2 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ y is equal to ಏನಿದೆ, log x ಇದೆನಾ. ಸೊ ನಾವು ದಿಸ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x.
ಅವಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ dy by dx. ಸೊ dy by dx log x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1/x ಆಗುತ್ತೆ. ಸೊ ಅಗೇನ್ ನೀವು ಡಿಫ್ರೆನ್ಷಿಯೇಟ್ ಮತ್ತೇನು ಮಾಡಬೇಕು, d ಸ್ಕ್ವೇರ್ ಬೈ dx ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅಗೇನ್. ಅವಾಗ ಏನಾಗುತ್ತೆ, ಇದನ್ನು ಡಬಲ್ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ, d ಸ್ಕ್ವೇರ್ y ಡಿವೈಡೆಡ್ ಬೈ ಸೊ dx ಸ್ಕ್ವೇರ್. ಓಕೆ, 1 ಡಿವೈಡೆಡ್ ಬೈ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಅಂದರೆ ಮೀನಿಂಗ್ ಏನು, 1 ಡಿವೈಡೆಡ್ ಬೈ ಎಕ್ಸ್ ಕ್ಯಾನ್ ರೈಟ್ ಆಸ್ x to the power minus 1, ವಿಚ್ ಮೀನ್ಸ್ x to the power minus 1 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ. ಸೊ ದಟ್ ಈಸ್ ಇದು ಏನು x to the power n ಫಾರ್ಮೆಟ್ಲಿ ಇದನ್ನು n ಇಂಟು x to the power, ವಿಚ್ ಮೀನ್ಸ್ -1 ಇಂಟು x to the power -1. ಸೊ ದಟ್ ಈಸ್ ಈಕ್ವಲ್ ಟು ವಾಟ್, -1 ಡಿವೈಡೆಡ್ ಬೈ ಇಂಟು x to the power -2 ಆಗುತ್ತೆ. ಸೊ -2 ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ x to the power 2. ಈ ಥರ ಬರುತ್ತೆ. ನಾವು ಯು ಜಸ್ಟ್ ಸಿ 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, -1 ಡಿವೈಡೆಡ್ ಬೈ x ಸ್ಕ್ವೇರ್. ಎಲ್ಲರ ಇದ್ರೇನ ಓಕೆ, ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಸಿ ಪ್ಲಸ್ ಮೈನಸ್ ಸೆಲ್ಫ್ ಅಂದರೆ ನಿಮ್ಗೆ ಆನ್ಸರ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದೇ ವಿಲ್ ಆಸ್ಕ್ ಫಾರ್ ಕಾಂಪಿಟೇಟಿವ್ ಕ್ವಶನ್ಸ್. ಓಕೆ, ಜಸ್ಟ್ ಕಾಪಿ ಇಟ್. ನಾವು ಜಸ್ಟ್ ಸಿ ಇದನ್ನು ಡಬಲ್ ಡಿಫ್ರೆನ್ಷಿಯೇಟ್ ಕೇಳಿದ್ರು, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಯು ರೈಟ್ ಇಟ್ ಆಸ್ y ಈಸ್ ಈಕ್ವಲ್ ಟು x to the power 20. ಓಕೆ, ಇದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ dy by dx. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೊ 20 ಇಂಟು x to the power 20 - 1. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ 20 ಇಂಟು x to the power 19. ಇಷ್ಟಾಗುತ್ತೆ. ನಾವು ಯು ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ಇದೇ ಇಟ್ ವಿಲ್ ಬಿಕಮ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು 20 ಯು ರೈಟ್ ಆಸ್ ಇಟ್ ಈಸ್, 20 ಕಾನ್ಸ್ಟೆಂಟ್ ರೈಟ್ ಆಸ್ x to the power 19 ಡಿಫ್ರೆನ್ಷಿಯೇಟ್ ಮಾಡಿ. x to the power 19 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ 19 ಇಂಟು x to the power 8. ಓಕೆ, ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 19 2 ಜಾ 38 0 ರೈಟ್ ಆಸ್ x to the power 18. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಇದೇನಾ ಆನ್ಸರ್? ಮಲ್ಟಿಪ್ಲೈ ಮಾಡೋಕೆ ಕನ್ಫ್ಯೂಸ್ ಆಗ್ತಿರ. 19 2 ಜಾ 38, 18 2 ಜಾ 36 ಇದು ಬರುತ್ತೆ ಒಂದೊಂದ್ಸಲ 18 ಅಂತ ಅನ್ಸ್ಯೂಮ್ ಮಾಡ್ಕೊಂಡು. ಸೊ ನಮಗೇನಾಗುತ್ತೆ, 19 2 ಜಾ 38, ದೆನ್ ಇಟ್ ವಿಲ್ ಬಿಕಮ್ ದಿಸ್ ಈಸ್ ದಿ ರೈಟ್ ಆನ್ಸರ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕಾಪಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ. ಸೊ ನಾವು ವಾಟ್ ಯು ಹ್ಯಾವ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಇದ್ದಾವೆ. ಓಕೆ, ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ನಾವು ಕ್ವಶನ್ಸ್ ಸಾಲ್ವ್ ಮಾಡಿಲ್ಲ. ಸೊ ಆ ಕ್ವಶನ್ಸ್ ನೋಡಿ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ನಾವು ಸೊ ದಿಸ್ ಎಕ್ಸ್ ಆ್ಯಂಡ್ ವೈ ದೆಲ್ ಗಿವ್ ಇನ್ ಟರ್ಮ್ಸ್ ಆಫ್ ಟೀಟಾ. ನಾವು 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ, ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇವು. ಒಂದು ಕ್ವಶನ್ ಅದರಿಂದ ನಾವು ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಮಾಡಿದ್ವಿ ನಾವು, ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇವು. ಸೊ ನಾವು ಎಕ್ಸ್ ಆ್ಯಂಡ್ ವೈ ದೇ ಹ್ಯಾವ್ ಗಿವನ್ ಇನ್ ಟರ್ಮ್ಸ್ ಆಫ್ ಟೀಟಾ. ಅದನ್ನು ಏನು ಮಾಡಬೇಕು, dx by dt ಕಂಡುಹಿಡ್ಕೊಳ್ಕೋ, ಇಲ್ಲಿ dy by dt ಕಂಡುಹಿಡಬೇಕು. ಬಂದಿದ್ರನ್ನ ಇದು ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಿದಾಗ ನಮ್ಗೇನು ಬರುತ್ತೆ, dy by dx ಬರುತ್ತೆ. ಸೊ ಅದೇ ಥರ ಇಲ್ಲಿ ನೋಡಿ ಬಂದಿರೋ ಆನ್ಸರು dy by dx ಕಂಡುಹಿಡಬೇಕು. ಯಾವ ಪಾಯಿಂಟಲ್ಲಿ ಕಂಡುಹಿಡಬೇಕು, x θ is equal to 3π/4 ಬಂದಾಗ ಸೊ ನಮಗೆ dy by dx ಎಷ್ಟು ಬರುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಏನು ಮಾಡಿ dy by dx ಕಂಡುಹಿಡಿಯೋಣ. dy by dx ಕಂಡುಹಿಡೋಕ್ಕೋಸ್ಕರ ಏನು ಮಾಡೋಣ, ಈ x ಯು ರೈಟ್ ಇಟ್, x is equal to a cos to the power 4θ. ಓಕೆ, ಸೊ ದಿಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ with respect to theta. So then it will become what, dx by dθ that is equal to a ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, cos to the power 4θ ಇದೆ. cos to the power 4θ ಹೆಂಗೆ ಬರಿಬೋದು ನಾವು, 4 ಇಂಟು cos to the power 3θ. ಸೊ ದಿಸ್ ಇಸ್ ವಾಟ್ ಡಿಫ್ರೆಂಟ್, cos to the power 4θ ಡಿಫ್ರೆನ್ಷಿಯೇಟ್ ಮಾಡಿದೆ. ಇದಾಯ್ತಾ, ಪವರ್ ಡಿಫ್ರೆನ್ಷಿಯೇಟ್ ಮಾಡಿದೆ. ಆಮೇಲೆ ಏನು ಮಾಡೋದು, cos θ ಡಿಫ್ರೆನ್ಷಿಯೇಟ್, cos θ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ sin θ. ಓಕೆ, ಸೊ ದಿಸ್ ಈಸ್ ವಾಟ್ dx by dθ. ಅದೇ ಥರ ಏನು ಮಾಡಿ, ಸೊ dy by dθ ಕಂಡಿದ್ರೆ y is equal to ಏನಾಗುತ್ತೆ, a ಇಂಟು sin to the power 4θ. ಸೊ ದಿಸ್ is differentiate with respect to θ, differentiate with respect to θ, then it will become what, so dy by dθ. ಸೊ ದಟ್ ಈಸ್ ಈಕ್ವಲ್ ಟು a you write as it is sin to the power 4 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 4 sin ಕ್ಯೂಬ್ θ ಇಂಟು ಆಮೇಲೆ ಸೈನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, cos θ. ಇಷ್ಟು ಬಂತು. ಅವ್ರು ಏನು ಕಂಡಿಡಿ ಅಂತ ಹೇಳಿದ್ರೆ dy by dx ಕಂಡಿಡಿ ಅಂತ ಹೇಳಿದ್ರು. ಸೊ dy by dx, so that is equal to, ಅಂದರೆ dy by dx is nothing but what, dy by dθ divided by so dx by dθ. ಇಷ್ಟು ಬರ್ತಾ dy by dθ ಏನು ಬಂದಿದೆ, a ಇಂಟು 4 ಟೈಮ್ಸ್ ಆಫ್ sin to the power 3θ ಇಂಟು cos θ. ಸೊ ಡಿವೈಡೆಡ್ ಬೈ, ಸೊ ಇಲ್ಲೇನಿದೆ a ಇಂಟು 4 ಇಂಟು cos to the power 3θ ಮೈನಸ್ ಇದೆ, ಮೈನಸ್ ಯು ರೈಟ್ ಇಟ್ ಔಟ್ಸೈಡ್, ಮೈನಸ್ ಹಿಯರ್ sin θ ಯು ಹ್ಯಾವ್. ಸೊ 1 cos θ ಕ್ಯಾನ್ಸಲ್, 1 sin θ ಕ್ಯಾನ್ಸಲ್, ಇಲ್ಲಿ ಎ ಕ್ಯಾನ್ಸಲ್ ಮಾಡಿ, 4 ಕ್ಯಾನ್ಸಲ್ ಮಾಡಿ, ಉಳಿಯೋದಿನ್ನು ನಮಗೆ ಸೊ ಮೈನಸ್ ಯು ಮಲ್ಟಿಪ್ಲೈಟೆಡ್ ಮೈನಸ್, ಇಲ್ಲೇನು ಉಳಿತೆ 1 sin θ ಕ್ಯಾನ್ಸಲ್ ಮಾಡಿದಾಗ sin ಸ್ಕ್ವೇರ್ θ ಉಳಿತೆ, ಇಲ್ಲಿ cos ಸ್ಕ್ವೇರ್ θ ಉಳಿತೆ.
ಓಕೆ sin square theta plus cos theta divided by cos square theta I can write as minus tan square theta. ಓಕೆ ಅವ್ರು ಏನು ಕೇಳ್ತಾರೆ, ಯಾವಾಗ ಟೀಟಾ ವ್ಯಾಲ್ಯೂ 3π/4 ಇದ್ದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ದಾರೆ. ಟೀಟಾ ವ್ಯಾಲ್ಯೂ 3π/4 ಇದ್ದಾಗ ನಮ್ಗೆ ಆನ್ಸರ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ, ಸೊ ವೆನ್ ty/dx ಎಟ್ ಟೀಟಾ ಈಸ್ ಈಕ್ವಲ್ ಟು 3π/4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಟೀಟಾ ವ್ಯಾಲ್ಯೂ 3π/4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ, ಸೊ ಮೈನಸ್ ಟ್ಯಾನ್ ಸ್ಕ್ವಯರ್ ಆಫ್ 3π/4 ಎಷ್ಟಿದೆ. ಓಕೆ ಮೈನಸ್ ಯು ರೈಟ್ ಆಸ್ ಇಸ್ ಮೈನಸ್ ಯು ಕೀಪ್ ಇಟ್ ಔಟ್ಸೈಡ್. ಟ್ಯಾನ್ ಸ್ಕ್ವಯರ್ ಹೆಂಗಿದೆ ಅದು ಹಂಗೆ ಬರ್ಕೊಳ್ಳಿ. ಸೊ 3π/4 ಐ ಕ್ಯಾನ್ ರೈಟ್ ಆಸ್ 5 ಮೈನಸ್ π/4 ಅಂತ ಬರಿಬೋದಾ. ಸೊ 3π/4 ಐ ಕ್ಯಾನ್ ರೈಟ್ ಆಸ್ 5 ಮೈನಸ್ π/4. ನಾವು ಯು ಜಸ್ಟ್ ಚೆಕ್. ಸೊ ನಮ್ಮ 5 ಮೈನಸ್ π/4 ಅಂದರೆ ಏನು, ಸೊ ವೆನ್ ಎವರ್ ಯು ಹ್ಯಾವ್ ಮಲ್ಟಿಪಲ್ ಆಫ್ ಪೈ, ಓಕೆ ಮಲ್ಟಿಪಲ್ ಆಫ್ ಇಟ್ ಅಂದರೆ ಟ್ಯಾನ್ ಆಫ್ 5 ಮೈನಸ್ π/4 ಅಂತ ಬಂದಾಗ, ಸೊ ನಮಗೆ ಇಟ್ ಈಸ್ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಟ್ಯಾನ್ ಇದ್ದಿದ್ದು ಏನಾಗುತ್ತೆ, ಟ್ಯಾನೇ ಆಗುತ್ತೆ. ಸೊ ಟ್ಯಾನ್ ಇದ್ದಿದ್ದು ಟ್ಯಾನ್ π/4 ಆಗುತ್ತೆ. ಓಕೆ ಬಟ್ 5 ಮೈನಸ್ π/4 ಯಾವ ಕ್ವಾಡ್ರಂಟಲ್ಲಿ ಬರಬೇಕು ನೋಡ್ಕೋಬೇಕು. 5 ಮೈನಸ್ π/4 ಅಂತ ಇಲ್ಲಿಂದ ಎಲ್ಲಿವರೆಗೆ ಪೈಯ, ಇಲ್ಲಿಂದ ಎಲ್ಲಿವರೆಗೆ ಪೈ ಅಂದರೆ ಪೈ ಅಂದರೆ ಪೈಯಲ್ಲಿ π/4 ಕಡೆ ಅಂದರೆ ಯಾವ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟಲ್ಲಿ ಅಂದರೆ ಏನು, ಸೊ ಇಲ್ಲಿ ಆಲ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಇಲ್ಲಿ ಓನ್ಲಿ ಸೈನ್ ಆ್ಯಂಡ್ ಕೊಸಿಕೆಂಟ್ ಆರ್ ಪಾಸಿಟಿವ್, ಇಲ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್, ಇಲ್ಲಿ ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್. ಅಂದರೆ ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದರೆ ಇಲ್ಲಿ ಬರ್ತಿದೆ ನಮ್ಮ ಕ್ವಾಡ್ರಂಟ್. ಅಲ್ಲಿ ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ದಿಸ್ ಯು ರೈಟ್ ಆಸ್ ನೆಗೆಟಿವ್. ಸೊ ಟ್ಯಾನ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರ್ತಿದೆ ಈ ಆ್ಯಂಗಲ್. ಸೊ ಟ್ಯಾನ್ ವ್ಯಾಲ್ಯೂ ಇರುತ್ತೆ, ನೆಗೆಟಿವ್ ಬರುತ್ತೆ, ದಟ್ ಯು ರೈಟ್ ಇಟ್ ಆಸ್ ನೆಗೆಟಿವ್. ಸೊ ದಿಸ್ ವಿಲ್ ಬಿಕಮ್ ವಾಟ್, ಮೈನಸ್ ಟ್ಯಾನ್ ಸ್ಕ್ವಯರ್ ಆಫ್, ಓಕೆ ಮೈನಸ್ ಟ್ಯಾನ್ ಸ್ಕ್ವಯರ್ ಆಫ್ 5 ಮೈನಸ್ π/4 ಆಗುತ್ತೆ. ಓಕೆ ಮೈನಸ್, ಓಕೆ ಇದು ಮೈನಸ್ ಯು ರೈಟ್ ಇಟ್ ಹೊರಗೆ ಬರ್ಕೊಳ್ಳಿ ಇದನ್ನು. ಸೊ ದಿಸ್ ಇಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಲ್ಲಿ ಇದನ್ನು ಹೆಂಗೆ ಬರ್ಕೋಬೋದಂದರೆ, ಓಕೆ ದಿಸ್ ಕಂಪ್ಲೀಟಾಗಿ ಹೊರಗೆ ಬರ್ಕೊಳ್ಳಿ ಲಕ್ಷ ಟೆಕ್ಸ್ಟ್ ಬೇಕಾದ್ರೆ ಆಮೇಲೆ ನೋಡೋಣ ಅಂತ. ಓಕೆ ಇಷ್ಟ ಆಯಿತಾ. ನಾವು ಟ್ಯಾನ್ ಆಫ್ 5 ಮೈನಸ್ π/4 ಏನು ಬಂತು, ಮೈನಸ್ ಟ್ಯಾನ್ π/4 ಬಂತು. ಮೈನಸ್ ಟ್ಯಾನ್ π/4 ಬಂದಾಗ ಏನು ಬರುತ್ತೆ, ಟ್ಯಾನ್ π/4 ವ್ಯಾಲ್ಯೂ ಇಸ್ ಮೈನಸ್ ದಿಸ್ ಮೈನಸ್ ಯು ಕೀಪ್ ಆಸ್ ಇಟ್ ಇಸ್. ಟ್ಯಾನ್ π/4 ವ್ಯಾಲ್ಯೂ ಮೈನಸ್ ದಿಸ್ ಮೈನಸ್ ಆಲ್ಸೋ ಕೀಪ್ ಆಸ್ ಇಟ್ ಇಸ್. ಟ್ಯಾನ್ π/4 ಅಂದರೆ ಏನು, 1. ಓಕೆ 1 ಹೋಲ್ ಸ್ಕ್ವೇರ್ ಮಾಡಿ. ಸೊ 1 ಹೋಲ್ ಸ್ಕ್ವೇರ್ ಮಾಡಿದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್ ಮಾಡಿದ್ರೆ 1 ಬರ್ತಾ. ಸೊ 1 ಇಂಟು ಮೈನಸ್ ಏನು ಬರುತ್ತೆ, -1 ಬರುತ್ತೆ. ವಿಲ್ ಗೆಟ್ ಇಟ್ ಅಗೇನ್. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ಯು ಆರ್ ಗೆಟಿಂಗ್. ಸೊ ಅಂದರೆ ಏನು ಬಂತು, ಸೊ ನಮಗೆ dy/dx at theta is equal to 3π/4. So you are getting it as -1. This is what the answer. Okay, next question ನೋಡಿ. ಓಕೆ ಸೊ ದಿಸ್ ಈಸ್ ಆಲ್ಸೋ ಏನಿದೆ, ಸೊ ದಿಸ್ ಈಸ್ ಆಲ್ಸೋ ಪ್ಯಾರಾಮೆಟ್ರಿಕ್ ಫಾರ್ಮ್ ಏನಿದೆ, ಬಟ್ ಇಲ್ಲಿ ಏನಿದೆ d² / dx² ಇದೆ. ಓಕೆ ಫಸ್ಟ್ ಏನು ಮಾಡಿ, ದಿಸ್ ಇಸ್ ಆಲ್ಸೋ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, t² ಬರ್ಕೊಳ್ಳಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಇದನ್ನು ಕಾಪಿ ಮಾಡ್ಕೊಳ್ತೀರ ನೋಡಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ ನಾವು ಸೊ ದಿಸ್ ಡಿಫ್ರೆನ್ಷಿಯೇಟ್ ಏನಂದರೆ dx/dt ವಿಚ್ ಈಸ್ ಈಕ್ವಲ್ ಟು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2t ಬರುತ್ತೆ. ಅದೇ ಥರ ಇಲ್ಲಿ ಏನು ಮಾಡಿ, y ಈಸ್ ಈಕ್ವಲ್ ಟು t³ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ದೆನ್ ಇಟ್ ವಿಲ್ ಬಿಕಮ್ dy/dt ದಟ್ ಈಸ್ ಈಕ್ವಲ್ ಟು t³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 3t² ಬರುತ್ತೆ. ಓಕೆ ನಾವೇನು ಕಂಡುಹಿಡಬೇಕು, d² / dx² ಕಂಡುಹಿಡಬೇಕು. ಫಸ್ಟ್ ಏನು ಮಾಡೋಣ, dy/dx ಕಂಡುಹಿಡೋಣ. ಸೊ dy/dx ಈಸ್ ಈಕ್ವಲ್ ಟು dy/dt /dx/dt. dy/dt ಏನಿದೆ, 3t², dx/dt ಏನಿದೆ 2 1t ಗೆಟ್ ಕ್ಯಾನ್ಸಲ್, 3t/2 ಬಂದಿದೆ. ಓಕೆ dy/dx ಏನಿದೆ 3t/2 ಇಲ್ಲಿ ಮಾಡ್ತೀನಿ ನೋಡಿ. ಸೊ dy/dx ಈಸ್ ಈಕ್ವಲ್ ಟು 3t/3t ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಬಿಕಾಸ್ ಏನಿದೆ d² dx², ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ d² ದಟ್ ವಿಲ್ ಬಿಕಮ್ dx² ದಟ್ ಈಸ್ ಈಕ್ವಲ್ ಟು, ಇದನ್ನು 3/2 ಹೊರಗೆ ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ಈ ಟಿನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ಟಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಡಿಫ್ರೆನ್ಷಿಯೇಟ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ dt/dx ದಟ್ ಈಸ್ ಈಕ್ವಲ್ ಟು 3/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಬಟ್ ವಿ ಡೋಂಟ್ ನೋ dt/dx, ಬಟ್ ವಿ ನೋ ರೈಟ್ dx/dt. ಸೊ dx/dt ಹೆಂಗೆ ಬರಿಬೋದು, ಇದನ್ನು ತೊಗೊಂಡು ಸೊ dt/dx ಏನು ಬರುತ್ತೆ, 1/2t ಬರುತ್ತೆ.
ಇದನ್ನು 1/2t ಅಂತ ಅದನ್ನು ಏನು ಮಾಡಿ, ಸೊ ದಿಸ್ dt ಡಿವೈಡೆಡ್ ಬೈ dx ಸೆಕೆಂಡ್ ರೇಟ್ 1/2t ದಟ್ ಈಸ್ ಈಕ್ವಲ್ ಟು 3/2 ಇಂಟು 2 ಏನು ಮಾಡಿದ್ರೆ ಆಗುತ್ತೆ 4t ಆಗುತ್ತೆ, ವಿಚ್ ಮೀನ್ಸ್ d² ಡಿವೈಡೆಡ್ ಬೈ dx² ಎಷ್ಟು ಬಂದಿದೆ ಅಂದರೆ ನಮಗೆ, ಸೊ 3/4t ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಹಿಯರ್ ಇಟ್ ಈಸ್ y is equal to root of sin x plus y. ಓಕೆ, ಸೊ y is equal to root of sin x plus y. ಬಟ್ ಇಲ್ಲಿ ನೋಡಿ ರೂಟಿಂದ ಸಾಲ್ವ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್. ಸೊ dy/dx ಕಡಿಮೆ ಅದಕ್ಕೋಸ್ಕರ ಏನು ಮಾಡಿ, ಸೊ ದಿಸ್ y ಇದಿದೆ ನೋಡಿ, y is equal to root of sin x plus y. ಇದನ್ನೇನು ಮಾಡಿ ಮತ್ತು ರೂಟ್ ಮಾಡುವಾಗ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವೈ ಇದು ಸ್ಕ್ವೇರ್ ಇಟ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ y² ದಟ್ ಈಸ್ ಈಕ್ವಲ್ ಟು ಇದನ್ನು ಸ್ಕ್ವೇರ್ ಮಾಡಿದ್ರೆ ರೂಟ್² ಕ್ಯಾನ್ಸಲ್ ಆಗುತ್ತೆ, ದಟ್ ವಿಲ್ ಬಿಕಮ್ sin x ಪ್ಲಸ್ y. ಓಕೆ, ನಾವು ದಿಸ್ ಯು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದೆನ್ ಇಟ್ ವಿಲ್ ಬಿಕಮ್ ವಾಟ್. ಸೊ y² ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2y ಆಗುತ್ತೆ, ಆಮೇಲೆ y ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy/dx ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು sin x ಡಿಫ್ರೆನ್ಷಿಯೇಟ್ ಮಾಡಿ, sin x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ cos x ಆಗುತ್ತೆ, ಪ್ಲಸ್ y ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy/dx. ಸೊ ವಾಟ್ ಈಸ್ ಅವರ್ ಇಂಟೆನ್ಷನ್? ಅವರ್ ಇಂಟೆನ್ಷನ್ ಈಸ್ ಟು ಫೈಂಡ್ dy/dx. ಅಂದರೆ dy/dx ಕಂಡುಹಿಡಬೇಕಾ, dy/dx ಎಲ್ಲ ಒಂದು ಕಡೆ ತೊಗೊಂಬಿಡಿ. ಸೊ ಇಲ್ಲಿ dy/dx ಇದೆ, ವಿಚ್ ಮೀನ್ಸ್ 2y dy/dx ಯು ರೈಟ್ ಆಸ್ ಇಟ್ ಈಸ್. ಓಕೆ, ಇಲ್ಲಿ ಪ್ಲಸ್ dy/dx ಈ ಕಡೆ ತಂದರೆ ಏನಾಗುತ್ತೆ ಮೈನಸ್ dy/dx. ಓಕೆ, ಹಿಯರ್ cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇವೆರಡರಲ್ಲಿ ಕಾಮನ್ ಏನಿದೆ dy/dx ಯು ಕಾಮನ್ ತೊಗೊಳ್ಳಿ, ಉಳಿಯೋದೇನು 2y ಮೈನಸ್ 1. cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ನಮಗೆ ಸೊ dy/dx ಏನಾಗುತ್ತೆ cos x ಡಿವೈಡೆಡ್ ಬೈ ಸೊ 2y ಮೈನಸ್ 1. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಸೊ dy/dx ಏನು ಬರುತ್ತೆ ನಮಗೆ cos x ಮೈನಸ್ 2y ಮೈನಸ್ 1. ಸಿ ಇಲ್ಲಿ ಲಿಟಲ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಇಲ್ಲೇನಿದೆ 2y ಮೈನಸ್ 1 ಇದನ್ನು, ಇಲ್ಲಿ ಮೈನಸ್ 1 ಮೈನಸ್ 2y ಈ ಥರನೇ ಕೇಳ್ತಾರೆ ನಿಮ್ಮ ಕ್ವಶನ್ಸು. ಸೊ ಯು ಜಸ್ಟ್ ಶುಡ್ ನಾಟ್ ಬಿ ಗೆಟ್ಟಿಂಗ್ ಕನ್ಫ್ಯೂಸ್ಡ್ ಹಿಯರ್. ಓಕೆ, ನೋಡಿ ಇದು ಕ್ವಶನ್ ಜಸ್ಟ್ ಕಾಪಿ ಇಟ್. ಈ ಥರ ರೂಟ್ ಬಂದಾಗ ರೂಟಲ್ಲಿ ಸೈನ್ ವ್ಯಾಲ್ಯೂಸ್ ನಿಮಗೆ ಬಂದಾಗ ಅಥವಾ ಕಾಸ್ ವ್ಯಾಲ್ಯೂ ಅಥವಾ ಕಾಂಪ್ಲಿಕೇಟೆಡ್ ಬಂದಾಗ ಯು ಜಸ್ಟ್ ಅಪ್ಲೈ ಅಥವಾ ಸ್ಕ್ವೇರ್ ಮಾಡಿ ಅಥವಾ ಲಾಗ್ ಅಪ್ಲೈ ಮಾಡಿನೂ ಮಾಡ್ಬೋದು. ಓಕೆ, ನಾವು ಯು ಸಿ ದಿಸ್ ಇನ್ಫೈನೈಟ್ ಟೈಪ್ ಆಫ್ ಕ್ವಶನ್ಸ್. ಇನ್ಫೈನೈಟ್ ಟೈಪ್ ಅಂದರೆ ಏನಿದೆ, ಇಲ್ಲಿ ಇಟ್ ಈಸ್ ಗೋಯಿಂಗ್ ಅಪ್ ಟು ಇನ್ಫಿನಿಟಿ, ನಮ್ಗೆ ಗೊತ್ತಿಲ್ಲ ಅಪ್ ಟು ಯಾವ ಪಾಯಿಂಟ್ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ, ಇಟ್ ಈಸ್ ಗೋಯಿಂಗ್. ಸೊ ದಿಸ್ y ಈಸ್ ಈಕ್ವಲ್ ಟು e⁻x ಪ್ಲಸ್ e⁻x ಪ್ಲಸ್ ಮತ್ತು e⁻x ಪ್ಲಸ್ ಆನ್ ಅಪ್ ಟು ಇನ್ಫಿನಿಟಿವರೆಗೆ ಹೋಗ್ತಿದೆ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲೇನಿದೆ y ಈಸ್ ಈಕ್ವಲ್ ಟು e⁻x ಈ ಥರ ಇದೆನಾ, ನಾವು ಈ ಜಸ್ಟ್ ಸಿ ಇದನ್ನು ಬಿಟ್ಬಿಡಿ, ಇದು ಬಿಡಿ, ವಾಪಸ್ ಇದು ನೋಡಿ ಯಾವ ಥರ ಕಾಣ್ತಿದೆ, ವಾಪಸ್ ಇದು y ಥರ ಕಾಣ್ತಿಲ್ಲ. ಇದು ಕಂಪ್ಲೀಟ್ ಇಕ್ವೇಷನ್ ಯಾವ ಥರ ಕಾಣುತ್ತೆ ನಮಗೆ, ವಾಪಸ್ y ಥರ ಕಾಣ್ತಿದೆ. ನೋಡಿ ಏನಾಗುತ್ತೆ, ಸೊ ಇದೇನಾಗುತ್ತೆ ನೋಡಿ ಇಲ್ಲಿ e⁻x ಪ್ಲಸ್ e⁻x ಪ್ಲಸ್ ಅದೇ ಥರ ಇಲ್ಲ. ಸೊ ಇದು e⁻x ಪ್ಲಸ್ e⁻x ವಿಚ್ ಮೀನ್ಸ್ ಈ ಕಂಪ್ಲೀಟ್ ಇಕ್ವೇಷನ್ಸನ್ನು ನಾನು ಹೆಂಗೆ ಬರಿಬೋದು ಅಂದರೆ ವಾಪಸ್ ನಾನು y ಅಂತ ಬರ್ಕೊಳ್ತೀನಿ. ಬೇಕಾದ್ರೆ ನೋಡಿ ಇದು ಬಿಟ್ಬಿಡಿ, ನೀವು ಇದು ಬಿಡಿ, ವಾಪಸ್ ಇದು ಹೆಂಗೆ ಕಾಣ್ತಿದೆ ನೋಡಿ ಈ ಥರ ಕಾಣ್ತಿಲ್ಲ, y ಥರ ಕಾಣ್ತಿಲ್ಲ. ಸೊ ದಟ್ ಈಸ್ ವೈ ದಿಸ್ ಕ್ಯಾನ್ ರಿಟ್ ಆಸ್ y ಈಸ್ ಈಕ್ವಲ್ ಟು e⁻x ಪ್ಲಸ್ y. ಇಷ್ಟು ಬಟ್ ಮುಗೀತು, ಕೆಲಸನೇ ಮುಗಿತು. ನಿಮ್ಗೆ ಎಷ್ಟು ಕಾಂಪ್ಲಿಕೇಟೆಡ್ ಕಾಣಿಸ್ತಿದೆ ಅದು ಇಷ್ಟು ಮಾಡಿದರೆ ಮುಗೀತು. ಸೊ ಅದಿಲ್ಲೇನಾಗುತ್ತೆ y ಈಸ್ ಈಕ್ವಲ್ ಟು e⁻x ಪ್ಲಸ್ y ಅಂತಿದೆ. ಸೊ ನಾವು ಯು ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಅವನಿಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ವಾಟ್ dy/dx. e⁻x ಪ್ಲಸ್ y ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ e⁻x ಪ್ಲಸ್ y ಬರುತ್ತೆ. ಆಮೇಲೆ x ಪ್ಲಸ್ y ಡಿಫ್ರೆನ್ಷಿಯೇಟ್ ಮಾಡಿ, x ಪ್ಲಸ್ y ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಪ್ಲಸ್ y ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy/dx ಬರುತ್ತೆ. ಓಕೆ, ನಾವು ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ e⁻x ಪ್ಲಸ್ y ಪ್ಲಸ್ e⁻x ಪ್ಲಸ್ y ಇಂಟು dy/dx. ಓಕೆ, ನೋಡಿ e⁻x ಪ್ಲಸ್ y ಕ್ಯಾನ್ ರೈಟ್ ಆಸ್ ಏನಂತ ಬರೀಬೋದು, e⁻x ಪ್ಲಸ್ y ಕ್ಯಾನ್ ರೈಟ್ ಆಸ್ y ಅಂತ ಬರೀಬೋದು. ಇಲ್ಲಿ ಬರ್ತೀನಿ e⁻x ಪ್ಲಸ್ y ನಾನು ಏನಂತ ಬರೀಬೋದು y ಅಂತ ಬರೀಬೋದು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿ y ಪ್ಲಸ್ ಇದನ್ನೇನು ಮಾಡಿ y ಪ್ಲಸ್ y ಇಂಟು dy/dx. ಇದು dy/dx ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು dy/dx ಇಲ್ಲಿ ಅದೆಲ್ಲ ಒಂದು ಕಡೆ ತೊಗೊಂಡು, ಸೊ ಇಯರ್ dy/dx ಇಲ್ಲಿ ಪ್ಲಸ್ dy/dx ಈ ಕಡೆ ತಂದರೆ ಏನಾಗುತ್ತೆ ಮೈನಸ್ y ಇಂಟು dy/dx. ದಟ್ ಈಸ್ ಈಕ್ವಲ್ ಟು y ಯು ರೈಟ್ ಆಸ್ ಇಟ್ ಈಸ್. ಇವೆರಡರಲ್ಲಿ ಕಾಮನ್ ಏನಿದೆ dy/dx ಯು ಹ್ಯಾವ್ ಕಾಮನ್ dy/dx. ಉಳಿಯೋದೇನೋ 1 ಮೈನಸ್ y. ಸೊ ವಿಚ್ ಮೀನ್ಸ್ ನಮ್ಗೆ dy/dx ಏನಾಗುತ್ತೆ y ಡಿವೈಡೆಡ್ ಬೈ 1 ಮೈನಸ್ y.
ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಸೊ ವಿಚ್ ಮೀನ್ಸ್ ಯಾವ ಆನ್ಸರ್ ಕರೆಕ್ಟ್ ನಮಗೆ y ಡಿವೈಡೆಡ್ ಬೈ 1 ಮೈನಸ್ y ಎಲ್ಲಿದೆನಾ ನೋಡಿ. ನೆಕ್ಸ್ಟು ಒಂದು ಲಾಸ್ಟು 2 or 3 ಕ್ವಶನ್ಸ್ ಇದ್ದಾವೆ. ನಾವು ಯು ಜಸ್ಟ್ ಸಿ ವಿ ಶುಡ್ ಫೈಂಡ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆ್ಯಂಡ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ mod x. mod x ಇಂದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ, mod x ಇಂದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ಅಂದಾಗ ಫಸ್ಟ್ ಆಫ್ ಆಲ್ ನೋಡಿ mod x ಯಾವ ಥರ ಬ್ರೇಕ್ ಆಗುತ್ತೆ ಫಂಕ್ಷನ್. ಫಸ್ಟ್ ಆಫ್ ಆಲ್ ನೋಡಿ, ದಿಸ್ ಇಸ್ ಎಕ್ಸ್. ಓಕೆ, mod x ಅಂದರೆ x ಈಸ್ ಈಕ್ವಲ್ ಟು 0 ಅಂದಾಗ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರ. ದಟ್ ಈಸ್ mod x ವಿ ಹ್ಯಾವ್ ಡಿಫೈನ್ಡ್ ಆ್ಯಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನಲ್ಲಿ ಇರುತ್ತೆ ಎಕ್ಸ್ ಇರುತ್ತೆ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸರ್ ದಾನ್ 0 ಇದ್ದಾಗ ಫಂಕ್ಷನಲ್ಲಿ ಇರುತ್ತೆ ಮೈನಸ್ ಎಕ್ಸ್ ಇರುತ್ತೆ. ಓಕೆ, ಇಷ್ಟಿದೆನಾ? ವಿ ಹ್ಯಾವ್ ದಿಸ್ ಮಚ್. ಓಕೆ, ಅಂದರೆ 0 ಅಥವಾ 0ಕ್ಕಿಂತ ದೊಡ್ಡದಿದ್ದಾಗ ಫಂಕ್ಷನಲ್ಲಿ ಅಂತ ಎಕ್ಸ್ ಇರುತ್ತೆ, ಅಥವಾ 0 ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಅಂತ ಮೈನಸ್ ಎಕ್ಸ್ ಇರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಈ ಕಡೆಯಿಂದ ಬರುವಾಗ ನಮಗೆ ಡೆರಿವೇಟಿವ್ ಇಲ್ಲಿ ಚೆಕ್ ಮಾಡಬೇಕು. ಈ ಕಡೆಯಿಂದ ಬರುವಾಗ ದಿಸ್ ಇಸ್ ರೈಟ್ ಹ್ಯಾಂಡ್ ಡೆರಿವೇಟಿವ್. ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ದಿಸ್ ಈಸ್ ರೈಟ್ ಹ್ಯಾಂಡ್ ಡೆರಿವೇಟಿವ್. ಓಕೆ, ಯು ಜಸ್ಟ್ ಸಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದಾಗ ಇಲ್ಲಿ ಡೆರಿವೇಟಿವ್ ಮಾಡಬೇಕು. ಓಕೆ, ಇಲ್ಲಿ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ನ ಡೆರಿವೇಟಿವ್ ಮಾಡಿದ್ರೆ ಏನು ಬರುತ್ತೆ. ಓಕೆ, ದಟ್ ಈಸ್ -1. ಯು ರೈಟ್ ಇಟ್ -1. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಕಡೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ರೈಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಈ ಕಡೆಯಿಂದ ನಾವು ಬರ್ತಿದ್ದೀವಿ. ಇಲ್ಲಿ ಏನಿದೆ ಎಕ್ಸ್ ಇದೆಯಾ, ಎಕ್ಸ್ನ ಡೆರಿವೇಟಿವ್ ಮಾಡಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ. ದಟ್ ಈಸ್ 1. ಸೊ ದಟ್ ಈಸ್ ವಾಟ್ ದಿ ಆನ್ಸರ್. ಓಕೆ, ಸೊ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಅದು ಕಾನ್ಸೆಪ್ಟೇ ಬೇರೆ ಇದೆ. ಓಕೆ, ಸೊ ಇಟ್ ಈಸ್ ಅ ಈಸಿ ಮೆಥಡ್ ಟು ಸಾಲ್ವ್ ದಿಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆ್ಯಂಡ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ mod x. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ನೋಡಿ, ಇಷ್ಟು ಕ್ವಶನ್ಸ್ ನೀವು ಆಲ್ಮೋಸ್ಟ್ ಸಾಲ್ವ್ ಮಾಡಿದಾಗ CET ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ನೀವು ಕಾನ್ಸೆಪ್ಟ್ ಕೊಟ್ಟಿದ್ದರೆ ಯಾವ CET ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ಬೋದು. ಆ್ಯಂಡ್ ನೀವು ನಾರ್ಮಲಾಗಿ ಈಗ ನೋಡಿ ಈ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ನೀವೆಲ್ಲ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಒಂದು ಕ್ವಶನ್ ಬರುತ್ತಲ್ಲ, ಅದು ಯಾವಾಗೂ ಮಿಸ್ ಆಗಲ್ಲ. ಅದು 1 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. ವೈ ಬಿಕಾಸ್ ನಾನು ಎಲ್ಲ ಥರದ ಕ್ವಶನ್ಸ್ ಮಾಡಿಸಿದ್ದೀನಿ ಇಲ್ಲಿ ಈ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲ ನೀವು ಫಸ್ಟ್ ನಾವು 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಎಲ್ಲ ಮಾಡಿಸಿದ್ದೀನಿ. ಈಗ ಕಂಪ್ಲೀಟಾಗಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮುಗೀತು. ನೆಕ್ಸ್ಟು ಬೇರೆ ಚಾಪ್ಟರ್ ಮಾಡೋಣ ಇದೇ ಥರ. ಓಕೆ, ಇದಾದಮೇಲೆ CET ಮತ್ತು ಮೈನ್ಸ್ ಕ್ವಶನ್ಸ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.